ಹಾಯ್ ನನ್ನ ನೆಚ್ಚಿನ ಎಲ್ಲ ಸ್ನೇಹಿತರಿಗೂ ಮಿತ್ರವೃಂದ ಬಳಗಕ್ಕೂ ಸಂಬಂಧಿಕರಿಗೂ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನದೇ ಆದಂತಹ ಒಂದು ಭಾಗವಾಗಿ ಅಂತಂದರೆ ನನ್ನ ವಿಡಿಯೋನ ನೋಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ವಿಶೇಷ ಏನು ಅಂದರೆ ಶುಕ್ರವಾರ ನಾಳೆಲ್ಲ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಕರ್ನಾಟಕದ ಜನತೆ, ಕರ್ನಾಟಕದ ನಮ್ಮ ಮನೆಯ ಹೆಣ್ಣು ಮಕ್ಕಳುಗಳು ಬಹಳ ಅದ್ಧೂರಿಯಾಗಿ, ಇಲ್ಲಿ ಅದ್ಧೂರಿ ಅಂತಕ್ಕಂಥ ಪದವನ್ನು ಬಳಸಬೇಕಾಗ್ತದೆ. ಸಿನ್ಸಿಯರ್ಸ್ ಅಂದರೆ ಬಹಳ ವರ್ಷಗಳಿಂದ ನಾನು ಈ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ನಾನು ಕೂಡ ಅದನ್ನು ಆನಂದಿಸಿ ಖುಷಿಯಾಗಿ ಆ ಒಂದು ವಿಧಾನಗಳನ್ನು, ಅಂದರೆ ಈ ಅಕ್ಕಪಕ್ಕ ಮನೆಗಳಲ್ಲಿ ನಮ್ಮ ಮನೆಯವ್ರನ್ನ ಅರ್ಶಿನ ಕುಂಕುಮಕ್ಕೆ ಅದಕ್ಕೆ ಕರೆದಾಗ ಅವ್ರು ಮಾಡಿರ್ತಕ್ಕಂಥ ಅಲಂಕಾರಗಳನ್ನು, ಅಂದರೆ ದೇವರಿಗೆ ಮಾಡಿರ್ತಕ್ಕಂಥ ಅಲಂಕಾರವನ್ನು ನೋಡ್ತಕ್ಕಂಥದ್ದೇ ಒಂದು ದೊಡ್ಡ ವಿಶೇಷತೆ ಮತ್ತು ಕಣ್ಣಿಗೆ ಅದೊಂದು ಖುಷಿ ಕೊಡ್ತಕ್ಕಂಥದ್ದು. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಆ ಮಹಾಲಕ್ಷ್ಮಿ ಅಲ್ಲ, ವರವನ್ನು ಕೊಡ್ತಕ್ಕಂತಹ ಆ ವರಮಹಾಲಕ್ಷ್ಮಿ, ಆ ತಾಯಿ ಅಥವಾ ಮಾತೆ ಏನಿದ್ದಾಳೆ, ಆ ಅಮ್ಮನವರು ಮನೆಗೆ ಬಂದು ಸುಖಾಸೀನರಾಗಿ, ನೀವು ನೋಡಿರ್ಬೋದು ವರಮಹಾಲಕ್ಷ್ಮಿಯನ್ನು ಕೂಡಿಸ್ತಕ್ಕಂಥ ವಿಧಾನದಲ್ಲಿ ಕೂಡ ಆ ತಾಯಿ ಸುಖಾಸೀನರಾಗಿ ಕುಳಿತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಅಂತಹ ಒಂದು ಪೂಜೆಯನ್ನು ಬಹಳ ಸಂತೋಷದಿಂದ ಎಲ್ಲ ಕೂಡ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ನೋಡಿದ್ರೆ ಎಲ್ಲ ನೋಡಿದ ಕಡೆ ಎಲ್ಲ ಕೂಡ ಬಾಳೆ ಗೊನೆಯಾಗಿ, ಬಾಳೆ ದಿಂಡಿರ್ತಕ್ಕಂಥದ್ದು, ಅಲಂಕಾರಕ್ಕೆ ಸಿಕ್ಕಿಸ್ತಕ್ಕಂಥದ್ದು, ಬಾಳೆ ಎಲೆ ಮಾರಾಟ, ಗಂಧಿಗೆ ಅಂಗಡಿಗಳು, ಹೂವು, ಹಣ್ಣು, ಹೀಗೆ ವಿಶೇಷವಾದ ಭಕ್ಷ್ಯಗಳನ್ನು ಮಾಡೋದಕ್ಕೋಸ್ಕರ ದಿನಸಿ ಅಂಗಡಿಗಳ ಮುಂದೆ ವಿಧವಾದ ಪದಾರ್ಥಗಳನ್ನು ಮನೆಗಳಿಗೆ ತೆಗೆದುಕೊಂಡು ಹೋಗಿ, ಅದ್ರ ಜೊತೆಗೆ ಆ ತಾಯಿಗೆ ಅಲಂಕಾರ ವಸ್ತುಗಳನ್ನು ಅವರಿಗೆ ಹೇಗೆ ನೋಡಬೇಕು ಅನ್ನಿಸ್ತದೆ ಆ ತಾಯಿಯನ್ನು ಅವ್ರ ಮನೆಯಲ್ಲಿ ವರಗಳನ್ನು ಕೊಡ್ತಕ್ಕಂತಹ ಮಹಾಲಕ್ಷ್ಮಿಯನ್ನು ಅವರದೇ ವಿಧಾನದಲ್ಲಿ ನೋಡಬೇಕು ಅಂತ ಬಯಸ್ತಕ್ಕಂತಹದ್ದೊಂದು ಇದೆಯಲ್ಲ ಚಿಂತನೆ, ಅದು ಬಹಳ ಅದ್ಭುತವಾದದ್ದು. ಆನಂತರದಲ್ಲಿ ಸ್ನೇಹಿತೆಯರನ್ನು, ಇದು ವಿಶೇಷವಾಗಿದೆ ಹೆಣ್ಮಕ್ಳ ಪೂಜೆನೇ. ಇದು ಗಂಡಸರೇನಿದ್ರು ತಿನ್ನಬೇಕಷ್ಟೇ, ಅವತ್ತಿನ ದಿನ ಊಟ ಮಾಡಿಕೊಂಡು ಅವರು ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಭಕ್ಷ್ಯಭೋಜ್ಯಗಳನ್ನು, ಇದು ಸಂಪೂರ್ಣವಾಗಿ ಹೆಣ್ಣುಮಕ್ಕಳು ಬಹಳ ಆನಂದದಿಂದ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಹಬ್ಬ. ವರಮಹಾಲಕ್ಷ್ಮಿ ವ್ರತ ಅಂತ ಕರೀತಾರೆ, ಕೆಲವರು ಪೂಜೆ ಅಂತ ಕರೀತಾರೆ. ಬಟ್ ಒಟ್ಟಿನಲ್ಲಿ ಮನೆಯಲ್ಲಿ ಒಂದು ರೀತಿಯಾದಂತಹ ಸಂಭ್ರಮವನ್ನು ತರ್ತಕ್ಕಂತಹ ಒಂದು ಸುಂದರವಾದ ಹಬ್ಬ. ಸೊ ನಾನು ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥವರಿಗೆ ನಾನು ಕಂಡಂಗೆ ಇದು ಕರ್ನಾಟಕದಲ್ಲಿ ಬಹಳ ಜನಪ್ರಿಯ. ವರಮಹಾಲಕ್ಷ್ಮಿ ಹಬ್ಬ ಹೊರಗಡೆನೂ ಮಾಡ್ತಾರೆ, ಬಟ್ ನಮ್ಮಲ್ಲಿ ಅದನ್ನು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಸೊ ಎಲ್ಲರಿಗೂ ಕೂಡ ಆ ವರಮಹಾಲಕ್ಷ್ಮಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸುಖಾಸೀನಳಾಗಿ ಆಕೆಯ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅಂದರೆ ವರಮಹಾಲಕ್ಷ್ಮಿ ಕೂಡ ಇನ್ನೊಂದು ದೇವತೆಯ ಅಧೀನಳಾಗಿರ್ತಕ್ಕಂಥವ್ರು. ಅದರಿಂದ ಪ್ರಮುಖವಾಗಿ ಎಲ್ರಿಗೂ ಕೂಡ ಆ ತಾಯಿಯ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಇವಾಗ ನಾನೇನು ಹೇಳೋಕೆ ಹೊರಟಿದ್ದೀನಪ್ಪ ಅಂತಂದರೆ, ನನ್ನ ಹಿಂದಿನ ಒಂದಷ್ಟು ದಿನದ ಮೆಲುಕು ಹಾಕೋಣ, ಹಳೆಯ ದಿನಗಳನ್ನು ಮೆಲುಕು ಹಾಕೋಣ ಅನ್ನೋತಕ್ಕಂಥ ಒಂದು ಯೋಚನೆ. ಸುಮಾರು ವರ್ಷಗಳ ಹಿಂದೆ, ತುಂಬ ಹಿಂದೆ, ಬಹಳ ವರ್ಷಗಳ ಹಿಂದೆ ನನಗೆ ಇವತ್ತು ಏನಕ್ಕೋ ನೋಡಿ ಜ್ಞಾಪಕಗಳು ಹೇಗೆ ಮರುಕಳಿಸುತ್ತೆ ಅನ್ನೋದಕ್ಕೆ ಈ ಜನವರಿ 1 ಜ್ಞಾಪಕ ಬಂದ್ಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಇದೆಲ್ಲ ನೋಡಿದ್ನಲ್ಲ, ಈ ಸೆಲೆಬ್ರೇಷನ್ ಎಲ್ಲ ನೋಡಿದ್ನಲ್ಲ, ಈ ಜನಗಳೆಲ್ಲ ಕೂಡ ಒಂದು ರೀತಿ ಉತ್ಸಾಹದಲ್ಲೆಲ್ಲ ಪರ್ಚೇಸ್ ಮಾಡ್ತಾರೋದು ನೋಡಿದಾಗ ನನಗೆ ಎಲ್ಲೋ ನನ್ನ ಶಾಲಾ ದಿನ ಒಂದು ಜ್ಞಾಪಕ ಬಂದ್ಬಿಡುತ್ತೆ ನನಗೆ. ಈ ಜನವರಿ 1 ಅಂತಂದರೆ ನಾವು ಒಂದು ಹಿಂದಿನ ದಿನ ಏನೇನೋ, ಅದು ಇವಾಗ ನೆನೆಸ್ಕೊಂಡ್ರೆ ಹುಚ್ಚಾಟವೇ ಅಂತ ಅನಿಸುತ್ತೆ. ಹುಚ್ಚಾಟ, ಏನೇನೋ ತರ್ತಿದ್ವಿ, ಏನೇನೋ ಮಾಡ್ಬಿಡ್ತಿದ್ವಿ. ಆ ಬೋರ್ಡ್ಗೆಲ್ಲ ಅದೇನೋ ಸೊಪ್ಪು ಇಜ್ಜಿಲು ತೊಗೊಂಬಂದು ಅದಕ್ಕೆಲ್ಲ ಉಜ್ಜುತ್ತಿದ್ವಿ, ಅದು ನೀಟಾಗಿ ಕಾಣಬೇಕು ಅಂತೇಳಿ. ಅದ್ರ ಮೇಲೆ ಅದೆಲ್ಲ ಬೋರ್ಡ್ ಮೇಲೆ ಏನೇನೋ ಬರೀತಿದ್ವಿ. ಈಗ ನಾಳೆ ದಿನ ಎಲ್ಲ ಮನೆಗಳ ಮುಂದೆ ಅದ್ಭುತವಾದ ರಂಗೋಲಿಗಳನ್ನು ಹಾಕ್ತಾರೆ. ಈ ಶಾಲೆಯಲ್ಲಿ ನಾವು ಇಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿಬಿಡ್ತಿದ್ವಿ. ಇದು ವಿಶೇಷವಾಗಿ ಜನವರಿ 1 ದಿನ ನಾವು ಈ ಕೆಲಸವನ್ನು ಮಾಡ್ತಾಯಿದ್ವಿ. ಅದು ಯಾಕೆ ಸಿಂಕ್ನರೈಸ್ ಆಯಿತೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಯಾಕೋ ಜನವರಿ 1 ಅನ್ನೋದು ಜ್ಞಾಪಕ ಬಂದು ನನ್ನ ಶಾಲೆಯ ದಿನ ಜ್ಞಾಪಕ ಬಂದ್ಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ಒಂದಷ್ಟು ಸೆಲೆಬ್ರೇಷನ್, ಅಲಂಕಾರಗಳು ಮಾಡಿಬಿಡ್ತಿದ್ವಿ. ಆ ಬೋರ್ಡ್ ಸುತ್ತಲೂ ಏನೋ ಅಷ್ಟೇ ಕಲರ್ ಪೇಪರ್ಗಳು ಅಂಟಿಸ್ಬಿಡ್ತಿದ್ವಿ. ಒಟ್ಟಿನಲ್ಲಿ ನಾವು ಏನೋ ಒಂದು ಡೆಕೋರೇಷನ್ ಮಾಡ್ತಿದ್ವಿ.
ಈ ಹಬ್ಬಕ್ಕಿಗೆಲ್ಲ ಕೂಡ ದೇವರ ಮೂರ್ತಿಯನ್ನಿಟ್ಟು ಕೆಲವರು ಅಲಂಕಾರಗಳು ಮಾಡ್ಕೊಳ್ತಾರಲ್ವ. ಸೊ ಅದಕ್ಕೆ ಇದಕ್ಕೆ ಯಾಕೋ ಒಂದು ಸ್ವಲ್ಪ ಮ್ಯಾಚ್ ಆಗಿದ್ದಕ್ಕೆ ನನಗೆ ಅದೊಂದು ನೆನಪು ಬಂದರೆ, ಅದಾದಮೇಲೆ ಶಾಲಾ ದಿನಗಳು ಕಳೆದ ಮೇಲೆ ನಾನು ಒಂದು ಕಡೆ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದೆ. ಆ ಕಂಪನಿನಲ್ಲಿ ನಮಗೆ ಸೀನಿಯರ್ ಒಬ್ಬರಿದ್ದರು, ವಿಶ್ವನಾಥ್ ಅಂತ ಹೇಳ್ಬಿಟ್ಟು, ವಿಶ್ವನಾಥ್ ಸರ್ ಅಂತ ಕರಿತಿದ್ವಿ. ಸೊ ಈಸ್ ಎ ಟೀಮ್ ಮ್ಯಾನೇಜರ್, ಟೀಮ್ ಹೆಡ್ ಅವರು. ಸೊ ಅವ್ರು ಏನು ಮಾಡಿದ್ರು, ಜನವರಿ ಫಸ್ಟ್ ದಿನ ನನ್ನ ಮೈಂಡ್ ಸೆಟ್ ಅಂದ್ಕೊಳ್ಳಿ, ಅಂದರೆ ಚಿಕ್ಕಂದಿಂದ ಜನವರಿ ಫಸ್ಟ್ ಅಂದರೆ ಹೀಗೆಲ್ಲ ಮಾಡಿಕೊಂಡು ಬೆಳೆದಿರೋನು, ನನ್ನ ಕೆಲಸಕ್ಕೆ ಹೊಸದಾಗಿ ಸೇರಿದ್ದವನು. ಆ ಕೆಲಸಕ್ಕೆ ಸೇರಿದ ಮೇಲೆ ಕೂಡ ಜನವರಿ ಫಸ್ಟ್ ಯಾವತ್ತೂ ಕೂಡ ಕೆಲಸ ಮಾಡಿರಲಿಲ್ಲ. ಬಟ್ ಸಮ್ ಟೈಮ್ ಒಂದು ಇದ್ದಕ್ಕಿದ್ದಂಗೆ ನನಗೇನಾಗುತ್ತೆ, ಒಂದು ಸಲ ಸಡನ್ನಾಗಿ ಜನವರಿ ಫಸ್ಟ್ ದಿನ ನನಗೆ ನಮ್ಮ ಬಾಸ್ ಹಿಂದಿನ ದಿನ ಫೋನ್ ಮಾಡ್ತಾರೆ. ಏನಪ್ಪ ಅಂತಂದರೆ, ಹಿಂದಿನ ದಿನ ಫೋನ್ ಮಾಡಿಬಿಟ್ಟು, ನಾಳೆ ನೀನು ಅರ್ಜೆಂಟು ಕೆಲಸ ಇದೆ, ಯು ಹ್ಯಾವ್ ಟು ಟೇಕ್ ಸಮ್ ಮನಿ ಫ್ರಮ್ ಡಿಸ್ಟ್ರಿಬ್ಯೂಟರ್ಸ್, ನೀನು 2 ಕಡೆ ಪ್ಲೇಸ್ಗೆ ಹೋಗಿ ಬರಬೇಕಾಗ್ತದೆ, 2 ಅಲ್ಲ 3 ಕಡೆ. ಫಸ್ಟ್ ಯು ಹ್ಯಾವ್ ಟು ವಿಸಿಟ್ ಚನ್ನಪಟ್ಟಣದಿಂದ ನೀನು ಮದ್ದೂರು ನೋಡಿಕೊಂಡು ಅಲ್ಲಿಂದ ನೀನು ತುಮಕೂರಿಗೆ ಹೋಗಿ ತುಮಕೂರಿಂದ ಮಾಗಡಿ ಒಂದೇ ದಿನ 3 ಪ್ಲೇಸ್ ಕವರ್ ಮಾಡಬೇಕು. ಮಾರ್ನಿಂಗ್ ಐ ಹ್ಯಾವ್ ಟು ಗೋ ಟು ತುಮಕೂರು, ಕಲೆಕ್ಟ್ ಚೆಕ್. ಆಮೇಲೆ ಏನು ಮಾಡಬೇಕು ಅಂತಂದರೆ, ಅದರ ನಂತರದಲ್ಲಿ ನಾನು ಹ್ಯಾವ್ ಟು ವಿಸಿಟ್ ತುಮಕೂರು ಆ್ಯಂಡ್ ಮಾಗಡಿ. ಸೊ ಈಗಿದ್ದಂಗೆ ಅವಾಗೆಲ್ಲ ವೆಹಿಕಲ್ಸ್ಗಳೆಲ್ಲ ಇರ್ತಿರ್ಲಿಲ್ಲ ನಮಗೆ. ಏನದು ಅದನ್ನೇನು ಹೇಳ್ತೀವಿ, ಕಾರ್ಗಳು ಅಥವಾ ಬೈಕ್ಗಳಲ್ಲಿ ಹೋಗೋದು. ಅಷ್ಟು ದೂರ ಟ್ರಾವೆಲ್ ಅಂದರೆ ಬೈಕ್ಗಳು ನನ್ನ ಹತ್ರ ಇದ್ದಿದ್ದೆ ಸೆಕೆಂಡ್ ಹ್ಯಾಂಡಲ್ ಗಾಡಿ. ಅವಾಗ ಒಂದು ಸ್ವಲ್ಪನೇ ಟೈಮ್, ನಾನು ಇಷ್ಟಕ್ಕೆ ಮೊದಲೇ ಹೇಳಿದ್ನಲ್ಲ, ಸುಜುಕಿ ಸಮುರಾಯ್, ನೋ ಪ್ರಾಬ್ಲಮ್. ಆ ಗಾಡಿ ಒಂದು ಇಟ್ಕೊಂಡಿದ್ದೆ, ಅದು ಲೋಕಲ್ ಓಡಾಡೋಕ್ಕೆ ಸರಿ ಹೋಗ್ತಿತ್ತು. ಆ ಗಾಡಿನ ಎತ್ಕೊಂಡು ದೂರ ಹೋಗೋಕೆ ಅಷ್ಟು ಧೈರ್ಯ ಮಾಡೋವಂಥ ಸ್ಥಿತಿ ಇರಲಿಲ್ಲ, ಯಾಕೆಂದರೆ ಇಟ್ಸ್ ಆಲ್ರೆಡಿ ಓಲ್ಡ್ ವೆಹಿಕಲ್. ಸೊ ಏನು ಮಾಡಬೇಕು ಅಂತ ಹೇಳಿ ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಹಾರಾಡೋಕ್ಕೆ ಶುರು ಮಾಡಿಬಿಟ್ಟೆ. ಹಾರಾಡೋದು ಇನ್ ದ ಸೆನ್ಸ್ ಹಾರಾಟ. ನಾನು ಯಾಕೆ ಸರ್ ಹೋಗ್ಬೇಕು ಜನವರಿ ಫಸ್ಟು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಾವೆಲ್ಲ ಜನವರಿ ಫಸ್ಟ್ ಕೆಲಸ ಮಾಡಿದವರೇ ಅಲ್ಲ, ನಾವೆಲ್ಲ ಸ್ಕೂಲಲ್ಲಿ ಅದೇನೋ ಸೆಲೆಬ್ರೇಟ್ ಮಾಡಿಕೊಂಡು ಫ್ರೆಂಡ್ಗಳೆಲ್ಲ ತಂದಿದ್ದರೆ ಒಂದು 10-20 ಎಲ್ಲ ಚಿಲ್ಲರೆ ಎಲ್ಲ ಸೇರಿಸ್ಬಿಟ್ಟು, ನಮ್ಮೂರಲ್ಲಿ ಒಂದು ಸೇಟು ಅಂಗಡಿ ಇತ್ತು, ಅಲ್ಲಿ ಹೋಗ್ಬಿಟ್ಟು ಮಿಕ್ಸ್ಚರು, ಬಾದುಷಾ ಇವೆಲ್ಲ ತಿನ್ಕೊಂಡು ಒಂದು ಅರ್ಧ ಗಂಟೆ ಫೀಲ್ಡಿಗೆ ಬಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು, ಆಮೇಲೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಿದ್ವೋ ನಮಗೆ ಗೊತ್ತಿರಲಿಲ್ಲ. ಸೊ ಫೈನಲಿ ವಿ ರೀಚ್ ಅವರ್ ಹೌಸ್. ಎಲ್ಲೆಲ್ಲೋ ಹೋಗ್ತಿದ್ವಿ ಅಂದರೆ ಮತ್ತೆ ಅನ್ಕೋಬೇಡಿ, ಒಬ್ಬೊಬ್ಬರು ಇಬ್ಬಿಬ್ಬರು ಅವ್ರವ್ರ ಸ್ನೇಹಿತರುಗಳ ಜೊತೆ ಹೋಗ್ಬಿಟ್ರೆ ನಮ್ಮ ಪಾಡಿಗೆ ನಾವು ಮನೆಗಳು ಸೇರ್ಕೊಂಡ್ಬಿಡ್ತಿದ್ವಿ. ಸೊ ಹೀಗೆ ಕಳೆದಿರ್ತಕ್ಕಂಥದ್ದು ಅಟ್ ಫಸ್ಟ್ ಟೈಮ್. ಅದೆಲ್ಲ ಗೊತ್ತಿಲ್ಲ, ನೀನು ಹೋಗಲೇಬೇಕು, ನೀನು ಕೆಲಸ ಮಾಡಲೇಬೇಕು ಅಂತ ಹೇಳ್ಬಿಡ್ತಾರೆ ನಮ್ಮ ಟೀಮ್ ಲೀಡರ್. ಸೊ ಇದು ಯಾವುದೋ ನನಗೆ ಬಂತಲ್ಲಪ್ಪ, ನಾನು ಒಂದು ಕಡೆ ನಂಗೆ ಅಳು ಬಂದುಬಿಡ್ತಿದೆ. ಯಾಕೆಂದರೆ ದಿಸ್ ಆರ್ ಆಲ್ ಒಂಥರ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಯಾವತ್ತೂ ಜನವರಿ ಫಸ್ಟ್ ಕೆಲಸ ಮಾಡಿಲ್ಲ ಸರ್, ನಾನು ಯಾಕೆ ಸರ್ ಮಾಡಬೇಕು, ನನ್ನ ಕೈಯಲ್ಲಿ ಆಗೋದಿಲ್ಲ, ಫೋನ್ ಕಟ್ ಮಾಡಿಬಿಡ್ತೇನೆ. ಬಟ್ ಬಿಟ್ಟರೆ ಕೆಲಸ ಹೋಗ್ಬಿಡ್ತದೆ, ಅದೊಂದು ಭಯ ಒಳಗಡೆ. ಈ ಕಡೆ ನೋಡಿದ್ರೆ ಅದು ತುಂಬ ಎಮರ್ಜೆನ್ಸಿ ವರ್ಕ್ ಇರ್ತದೆ, ಈ ಜನವರಿ ಫಸ್ಟು ಅದನ್ನು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಚೆಕ್ಸ್ ಆಗೆಲ್ಲ ಕೂಡ. ಸೊ ಒಂದು ಕಾನ್ಫಿಡೆನ್ಸ್ನಲ್ಲಿ ಕೆಲವ್ರಿಗೆಲ್ಲ ಐಟಮ್ಗಳು ಕಳಿಸ್ಬಿಡ್ತಿದ್ರು. ವಿ ಹ್ಯಾವ್ ಟು ಟೇಕ್ ದಟ್ ಪೇಮೆಂಟ್ಸ್ ಅನ್ನಲ್ಲ. ಆ ಮಂತ್ ಎಂಡ್ಗಳಲ್ಲಿ ಮಾಡೋ ಕೆಲಸಗಳಿಗೆ ವಿ ಆರ್ ಆಲ್ ದ ರೆಸ್ಪಾನ್ಸಿಬಲ್ಗಳು ಆಗಿಬಿಡ್ತಿದ್ವಿ. ಐಟಮ್ ಕಳಿಸಿರೋದಕ್ಕೆ ಪೇಮೆಂಟ್ಗಳು ಕಲೆಕ್ಟ್ ಮಾಡ್ಕೊಳ್ಳೋದು. ಸೊ ನಾನೇನು ಮಾಡ್ತೇನೆ, ಎಷ್ಟು ಹೇಳಿದ್ರು ಮತ್ತೆ ಅವ್ರು ಫೋನ್ ಮಾಡಿದ್ರೆ ಯಾಕೋ ಒಂಥರ ಮನಸ್ಸಿಗೆ ಫೋನ್ ಚಾರ್ಜಿಂಗ್ ಆಗ್ಬಿಟ್ಟಿದೆ, ಏನೋ ಹೇಳ್ಬಿಟ್ಟು ತಪ್ಪಿಸ್ಕೊಂಬೋಣ ಅಂತಂದರೆ ಅಷ್ಟೊತ್ತಿಗಾಗಲೇ ಮಾತನಾಡಾಗಿರುತ್ತೆ. 1-2 ಹನಿ ಅಲ್ಲ, ಸ್ವಲ್ಪ ಕಣ್ಣೀರು ಬರ್ತದೆ ಮನಸ್ಸಿಂದ, ಯಾಕೋ ನೋವಾಗ್ಬಿಡ್ತದೆ. ಅರೇ ಹೋಗ್ಬೇಕಾ, ಇನ್ನು ವಿಧಿ ಇಲ್ಲವೇ, ಸರಿ ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಫೋನ್ ತೆಗಿತೀನಿ. ಸಾರ್ ನಾನು ಹೋಗಲೇಬೇಕಾ ಸರ್ ಅಂದರೆ, ನೀನು ಇವಾಗ ಹೋಗ್ತೀಯಾ ಇಲ್ವೋ ಅಷ್ಟು ಹೇಳು ಅಷ್ಟೇ, ನಾನು ಜಾಸ್ತಿ ಮಾತಾಡೋಲ್ಲ. ಏನು ಜನವರಿ ಫಸ್ಟ್ ಆದರೆ ಕೆಲಸ ಮಾಡಬಾರ್ದಾ? ಯಾರು ಹೇಳಿದ್ರು ನಿನಗೆ ಜನವರಿ ಫಸ್ಟ್ ಕೆಲಸ ಮಾಡಬಾರ್ದು ಅಂತ? ನೀನು ಕೆಲಸ ಮಾಡು, ವಿಲ್ ಸಿ. ತುಂಬ ಒಂದು ಎಮರ್ಜೆನ್ಸಿ ಟೈಮ್ಗಳಿರುತ್ತೆ, ಬೇಕು ಅಂದರೆ ಏನೋ ಒಂದು ಮಾಡೋಣ, ವ್ಯವಸ್ಥೆ ಮಾಡೋಣ. ಬಟ್ ದಿಸ್ ಈಸ್ ನಾಟ್ ರೈಟ್. ನೀನೀಗ ಹೋಗದೇ ಇದ್ದರೆ ಕಷ್ಟ ಆಗ್ತದೆ. ಅದೇ ನೀವೇ ಹೋಗ್ಬೋದಲ್ಲ ಸರ್ ಅಂತ ಕೂಡ ಹೇಳ್ಬಿಡ್ತೀನಿ. ಹಾಗೆಲ್ಲ ಕೂಡ ಒಂದು ರೀತಿ ಏನು ಮಾತನಾಡ್ತಿದ್ದೀವಿ ಅಂತಕ್ಕಂಥದ್ದು ಗೊತ್ತಿರ್ತದೆ. ಬಟ್ ಆದರೂ ಕೂಡ ಏನೋ ಒಂದು ಧೈರ್ಯ, ಅವ್ರ ಜೊತೆ ಒಂದು ಸಲಿಗೆ ಇತ್ತು ನನಗೂ ಅವ್ರಿಗೂ ಕೂಡ. ನೀವೇ ಹೋಗ್ಬೋದಲ್ವಾ ಅಂತಂದರೆ, ನೀನು ಹೋಗೋದಿದ್ರೆ ಹೋಗು, ಇಲ್ಲ ಏನೋ ಒಂದು ಮಾಡ್ಕೊಡ್ತೀನಿ ಬಿಡು ನನ್ನ ವ್ಯವಸ್ಥೆ. ನಾನು ಎಲ್ಲೋ ಒಂದು ಕಡೆ ನನ್ನ ಮನಸ್ಸು ಕೂಡ ಚುರ್ರನ್ನತ್ತೆ. ಸರಿ ಆಯಿತು, 3 ಕಡೆ ನಾನು ಈ ಥರ ಥಿಂಕ್ ಮಾಡಿಬಿಡ್ತೀನಿ. 3 ಊರು ನೋಡ್ಬೋದು, ಸರಿ ಆಯಿತು, ಹೆಂಗೂ ನಮಗೆ ಕನ್ವಿನ್ಸ್ಗಳೆಲ್ಲ ಕೊಡ್ತಾರೆ, ಓಡಾಡೋದು ಮಾಡೋದು ಕೆಲಸ ಮಾಡಿದ್ರೆ. ಸರ್ ನಂಗೆ ಅದೆಲ್ಲ ಕೊಡಿಸ್ತೀರಾ ಅಂತಂದರೆ, ಆಯ್ತು ನೀನು ಹೋಗ್ಬಿಟ್ಟು ಬಾ ಫಸ್ಟು. ಸರಿ, ಸೀದಾ ಮಾರನೇ ದಿನ ಜನವರಿ ಫಸ್ಟ್, ಡಿಸೆಂಬರ್ 31 ನೈಟ್ ಮಲಗಿದೆ, ಬೆಳಗ್ಗೆನೇ 5 ಗಂಟೆಗೇನೋ ಹೊರಟೆ.
ಸೊ ಐ ರೀಚ್ಡ್ ತುಮಕೂರು ಆ್ಯಂಡ್ ಕಲೆಕ್ಟೆಡ್ ದೋಸ್ ಚೆಕ್ಸ್ ಆ್ಯಂಡ್ ಆಲ್. ಆ್ಯಂಡ್ ಲೇಟರ್ ಆನ್ ಆವಾಗೆಲ್ಲ ಕೂಡ ವಯಾ ಅಂತ ಬಸ್ಗಳು, ವಯಾ ಅಂದರೆ ಡೈರೆಕ್ಟ್ ಬಸ್ಗಳು ಇರ್ತಿರ್ಲಿಲ್ಲ. ನಾನಲ್ಲಿ ಚನ್ನಪಟ್ಟಣದಲ್ಲಿ ಕೇಳಿದ್ರೆ ಇಲ್ಲಿಂದ ನಾನು ತುಮಕೂರು ಹೋಗ್ಬೇಕು ಹೆಂಗೆ ಸರ್ ಅಂತ ನಮ್ಮ ಡಿಸ್ಟ್ರಿಬ್ಯೂಟ್ರಿಗೆ. ಫಸ್ಟ್ ಐ ವಿಸಿಟೆಡ್ ಚನ್ನಪಟ್ಟಣ. ಸೊ ಮೈ ವರ್ಕ್ ಈಸ್ ಕಂಪ್ಲೀಟೆಡ್. ಅಲ್ಲೇನಿತ್ತು ಅದು ಕೆಲಸ ಎಲ್ಲ ಒಂದು ಬೆಳಗ್ಗೆನೇ ಪಾಪ ಅವ್ರಿಗೆ ಬರೋಕ್ಕೆ ಹೇಳಿದ್ರೆ ಅವರು ಐ ಥಿಂಕ್ ಐ ರೀಚ್ಡ್ ಬೈ 7:30 ಅನಿಸುತ್ತೆ. ತುಂಬ ಬೇಗ ಹೊರಟುಬಿಟ್ಟಿದ್ದೆ ಇಲ್ಲಿಂದ. ಸೊ ಅವ್ರು ಅಷ್ಟೊತ್ತಿಗೆ ಬಂದು ಡೋರ್ ತೆಗೆದು, ಪಾಪ ಇನ್ನೂ ಯಾವ ಶಾಪ್ಸು ಓಪನ್ ಆಗಿರಲಿಲ್ಲ, ನಾನೇ ಬೇಗ ಹೋಗಿದ್ದು. ಅವ್ರದ್ದು ಚನ್ನಪಟ್ಟಣದಲ್ಲಿ ಒಂದು ಮಾರ್ಕೆಟ್ ರೋಡಲ್ಲಿ ಒಂದು ಕಡೆ ಇತ್ತು ಅವ್ರದ್ದು ಡಿಸ್ಟ್ರಿಬ್ಯೂಷನ್. ಸೊ ಅಷ್ಟೊತ್ತಿಗೆ ಓಪನ್ ಮಾಡಿ ಒಳಗಡೆ ಕೂತ್ವಿ. ತಿಂಡಿ ತಿಂತೀರೇನ್ರಿ ಅಂದರು. ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅನ್ ದಟ್. ಅವ್ರುಗಳ ಜೊತೆ ಎಲ್ಲ ಕೂಡ ತುಂಬ ನನಗೆ ಹೊಸ ಪರಿಚಯಗಳದು, ಹೊಸ ಜಾಗ ಫಸ್ಟ್ ಟೈಮ್ ಆರ್ ಸೆಕೆಂಡ್ ಟೈಮ್ ಏನೋ ಹೋಗಿದ್ದು ಅನಿಸುತ್ತೆ. ನನಗೆ ಆಸಕ್ತಿ ಇರಲಿಲ್ಲ. ಸರಿ ಆಯಿತು ಅಂತೇಳಿ ಒಂದು ಕಾಫಿನೋ ಟೀನೋ ಕುಡಿದ್ವಿ, ಓಪನ್ ಮಾಡಿದ್ರು, ಕೂತ್ಕೊಂಡ್ವಿ. ನನ್ನ ವರ್ಕೆಲ್ಲ ಏನೇನಿತ್ತು ಅದೆಲ್ಲ ನೋಡಿಕೊಂಡೆ. ಮ್ಯಾಕ್ಸ್ ಅದು ನಂಗೆ ಒಂದು ತಿಳಿದು ಒಂದು 30-40 ಮಿನಿಟ್ಸ್ ಆಗಿತ್ತು ಅನಿಸುತ್ತೆ. ಕಂಪ್ಲೀಟ್ ಆಗುತ್ತೆ. ಸೀದಾ ಅವ್ರದ್ದು ವರ್ಕೆಲ್ಲ ಮುಗಿಸ್ಕೊಂಡವನೇ ತುಮಕೂರಿಗೆ ಹೋಗ್ಬೇಕು ಅಂತೀನಿ. ಚನ್ನಪಟ್ಟಣದಿಂದ ಯಾವುದೂ ಇಲ್ಲಪ್ಪ ಬಸ್ಸು ತುಮಕೂರಿಗೆ. ನೀವು ಒಂದು ಕೆಲಸ ಮಾಡು, ಮದ್ದೂರಿಗೆ ಹೋಗ್ಬಿಟ್ರೆ ನಿಂಗೆ ಅಲ್ಲಿಂದ ಬಸ್ಸಸ್ ಸಿಗುತ್ತೆ, ಟೈಮಿಂಗ್ಸ್ ಪ್ರಕಾರ ಸಿಗುತ್ತೆ ಅಂತ. ಸೊ ಏನು ಮಾಡಿದೆ, ಚನ್ನಪಟ್ಟಣದಿಂದ ಮದ್ದೂರಿಗೆ ಬಂದು ಮದ್ದೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಪೂರಿನೋ ದೋಸೆನೋ ತಿಂದು ನೆನಪು, ಮಸಾಲೆ ದೋಸೆನೋ ಏನೋ ತಿಂದೆ ಬಸ್ ಸ್ಟ್ಯಾಂಡ್ ಒಳಗಡೆ ಇರತಕ್ಕಂಥ ಹೋಟೆಲ್ನ. ಸೊ ಇದೆಲ್ಲ ನನಗೆ ಜ್ಞಾಪಕ ಬರ್ತಾ ಇರತಕ್ಕಂಥದ್ದು. ಫಸ್ಟು ಹೋಗಿ ಬಸ್ ಸ್ಟಾಪಲ್ಲಿ ಕೇಳ್ತೀನಿ ತುಮಕೂರಿಗೆ ಹೋಗ್ಬೇಕು ಯಾವುದಾದ್ರೂ ಬಸ್ ಇದೆಯಾ ಅಂದರೆ ಗೌರ್ಮೆಂಟ್ ಬಸ್ಗಳು ಇರಲಿಲ್ಲ. ಬಟ್ ಒಂದು ಪ್ರೈವೇಟ್ ಬಸ್ ಇತ್ತು. ಐ ಡಿಡೆಂಟ್ ಫರ್ಗೆಟ್ ದಟ್ ಬಸ್ ಆ್ಯಂಡ್ ಐ ನೆವರ್ ಫರ್ಗೆಟ್ ದಟ್ ಡೇ. ಆ ದಿನನ ನಾನು ಮರೆಯೋಕ್ಕೂ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ಹೇಳ್ಕೊಂಡು ಹೋಗ್ತೀನಿ ಮುಂದೆ ಏನಾಯಿತು ಅಂತ. ಸೊ ನಾನು ಅಲ್ಲಿಂದ ಮುಂದೆ ಐ ವೆಂಟ್ ಸಮ್ವೇರ್, ಏನದು ಮದ್ದೂರಲ್ಲಿ ತಿಂಡಿ ತಿಂದು, ಅಲ್ಲಿ ಚನ್ನಪಟ್ಟಣದಲ್ಲಿ ಅಷ್ಟೊತ್ತಿಗೆ ತಿಂದಿರಲ್ಲ. ಸೊ ಅಲ್ಲಿಗೆ ಬಂದರೆ ಅವ್ರು ಹೇಳಿದ್ರು 3 hours ಏನೋ ಆಗುತ್ತೆ ಅಂತ ಹೇಳಿದ್ರು. ಈ ಕಿಲೋಮೀಟ್ರ್ ಆಗೆಲ್ಲ ಮ್ಯಾಪ್ಗಳು ಇವೆಲ್ಲ ನಮ್ಗೆ ಅಷ್ಟು ಇದ್ದಿರಲಿಲ್ಲ. ಫೋನ್ಗಳಿದ್ದಿದ್ದೆ ನಾರ್ಮಲ್ ಫೋನ್ಸು. ಸರಿ ಆಗಿದ್ದಾಗಲಿ ಅಂತ ಹೇಳಿ ಆ ಬಸ್ ಹತ್ತದೆ. ಅವರು ಹೇಳಿದ್ದು ಟೈಮ್ಗೂ ನಾನು ರೀಚ್ ಆಗಿದ್ದ ಟೈಮ್ಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. 3 hours ಅಂತ ಹೇಳಿದ್ದಷ್ಟೇ. ಸೀದಾ ಅದು ಯಾವುದೋ ಇನ್ ಬಿಟ್ವೀನಲ್ಲಿ ಆ ಕಡೆ ರೂಟಲ್ಲಿ ಯಾವುದೋ ಒಂದು ಊರು ಬರುತ್ತೆ, ತುರುವೇಕೆರೆನೋ ತಾವರೆಕೆರೆನೋ ನಂಗೆ ಗೊತ್ತಿಲ್ಲ, ಸಮ್ವೇರ್. ಅದೊಂದು ಮಿಡಲ್ ಪಾಯಿಂಟ್ ತುಮಕೂರಿಗೆ ಹೋಗೋ ರಸ್ತೆಗೆ. ಅದೆಲ್ಲ ಹಾಗೆಲ್ಲ ಹಾಫ್ ರೋಡ್ಗಳು. ಹೋದ್ರು ಅದು ಆ ಒಂದು ಯಾವುದೋ ಊರಲ್ಲಿ 1 ಗಂಟೆ ನಿಲ್ಲಿಸ್ಬಿಟ್ರು. ನನಗೆ ಅರ್ಥವೇ ಆಗ್ತಿಲ್ಲ. ಗಾಡಿ ಅದು ಏನೋ ರನ್ನಿಂಗ್ ಇಡ್ತಾರೆ, ಒಂಚೂರು ಮುಂದಕ್ಕೆ ಹಾಕ್ತಾರೆ, ಒಂದು ಸ್ವಲ್ಪ ಹಿಂದಕ್ಕೆ ತರ್ತಾರೆ, ಮತ್ತು ಮುಂದಕ್ಕೆ ಹಾಕ್ತಾರೆ. ಹೀಗೆ ಹೆಚ್ಚು ಕಡಿಮೆ 1 hour 40 ನಿಮಿಷ ಅಂತೂ ನಾನು ಆ ಬಸ್ಸಲ್ಲಿ ಕೂತಿದ್ದೆ. ಇದು ನಾನು ಏನು ಕೇಳಿದ್ರು ಕೂಡ ಹೊರಡುತ್ತೆ ಅನ್ನೋದು ಬಿಟ್ಟರೆ ಬೇರೆ ಉತ್ತರ ಇಲ್ಲ. ನಾನು ಇಳಿದು ಬೇರೆ ಬಸ್ ಚೇಂಜ್ ಮಾಡೋ ಹಂಗಿಲ್ಲ. ಬಿಕಾಸ್ ದಟ್ ಈಸ್ ದ ಓನ್ಲಿ ಬಸ್ ಐ ಹ್ಯಾವ್. ಸೊ ಕೂತಿದ್ದವನೇ ಸೀದಾ ತುಮಕೂರಿಗೆ ಹೋಗಿ ಅಲ್ಲಿನ ಕೆಲಸ ಮುಗಿಸ್ಕೊಂಡು, ಅಲ್ಲಿಂದ ಮಾಗಡಿಗೆ ಹೋಗಿ, ಮಾಗಡಿನಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟ್ರ್ ಜೊತೆ ಮಾತನಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಟೈಮ್ ನೋಡಿದ್ರೆ ರಾತ್ರಿ 9 ಗಂಟೆ. ನಾನು ಮನೆಗೆ 9:30 ರೀಚ್ ಆದೆ. ಸೊ ಎಲ್ಲ BTS ಬಸ್ಸೆಲ್ಲ. ಬಟ್ ಏನಂದರೆ ಅವತ್ತು ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಆಗಲೂ ಟ್ರಾಫಿಕ್ ಆಗೋದು ಪೀಣ್ಯ ರೋಡ್ ಆಗಿನ್ನೂ ಸ್ಟಿಲ್ ಇಟ್ ಈಸ್ ಕನ್ಸ್ಟ್ರಕ್ಷನ್. ರೋಡ್ ವೈಡ್ನಿಂಗು, ಫ್ಲೈಓವರ್ ಅಲ್ಲ, ರೋಡ್ ವೈಡ್ನಿಂಗೇ ಗಂಟೆಗಳೊತ್ತಾಗ್ಬಿಡೋದು ಅವಾಗ ವರ್ಕ್ಗಳೆಲ್ಲ ಕೂಡ. ಸೊ ಇದೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದರೆ ನಾವು ಎಲ್ಲ ಎಷ್ಟೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಇದರಲ್ಲಿ ಏನಿದೆ ಅಂತ ಕೇಳ್ಬೋದು. ಹೋದ್ರೆ 3 ಜಾಗ ನೋಡ್ಕೊಂಬಂದರೆ ಹಾಗಿರಲ್ಲ. ದಟ್ ಮೈಂಡ್ ಸೆಟ್ ಚೇಂಜಿಂಗ್ ಅನ್ನೋದಿದೆಯಲ್ಲ, ಅದಷ್ಟು ಸುಲಭ ಇರಲ್ಲ. ಯಾವುದೋ ಒಂದಕ್ಕೆ ಬಲವಾಗಿ ನಂಬಿ ಕೂತ್ಬಿಟ್ಟಾಗ ನಾವು ಅದನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥ ಸಿದ್ಧತೆ ಅಷ್ಟು ಸುಲಭ ಇರೋದಿಲ್ಲ. ಅಂದ್ಕೊಂಡಷ್ಟು ಸುಲಭ ಇರೋಲ್ಲ. ನಾವು ಮೇಲೆ ಹೇಳ್ತಾ ಇರ್ತೀವಿ ಮಾಡ್ಬಿಡೋಣ ಬಿಡು. ಬಟ್ ಒಳಗಡೆ ಇರ್ತಕ್ಕಂಥ ನಮ್ಮ ಮನಸ್ಸೇನಿದೆ, ಒಳ ಮನಸ್ಸೇನಿದೆ, ಅದು ನಮಗೆ ಕೊಡ್ತಕ್ಕಂತಹ ಅದನ್ನೇನು ಹೇಳ್ತೀವಿ, ಗೈಡೆನ್ಸ್ ಅಂತ ಹೇಳಿ, ಅದು ಒಳಗಡೆಯಿಂದ ನಮ್ಗೆ ಇನ್ನೇನೋ ಹೇಳ್ತಿರ್ತೀವಿ, ನಾವೇನೋ ಮಾಡೋಕ್ಕೆ ಹೊರಟ್ಬಿಟ್ಟಿರ್ತೀವಿ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವಿ ಹ್ಯಾವ್ ಟು ಫೇಸ್ ಅಂತ. ಆ ಥರ ಒಂದು ಒಳ್ಳೆಯ ಅನುಭವ ನನಗೆ ನಮ್ಮ ವಿಶ್ವನಾಥ್ ಸರ್ ಜ್ಞಾಪಕ ಬರ್ತಾರೆ. ನನಗೆ ಅವಕಾಶ ಅವರು ಅದಾದಮೇಲೆ ಒಂದು 2-3 ಸಲ ನೀವು ಕೆಲಸ ಮಾಡಿಸ್ಬಿಟ್ರಿ January 1. ನೀನು ಸುಮ್ಮನಿರೋ ಮರಯ್ಯ, ನೀನು ನಡಿ ಒಂದು 2-3 ಸಲ ಅವ್ರನ್ನ ರೇಗಿಸೋದು ಇನ್ ದ ಸೆನ್ಸ್ ಅವರು ನಮ್ಮ ಜೊತೆ ತುಂಬ ಫ್ರೆಂಡ್ಲಿಯಾಗಿರ್ತಿದ್ರು. ಅದು ನೆನಪು ಮಾಡ್ಕೊಳ್ಳೋಕೆ ಕೂಡ ಭಾಳ ಖುಷಿ ಅನಿಸುತ್ತೆ. ಅವ್ರ ಜೊತೆ ಕಳೆದ ದಿನಗಳು ಬಹಳ ಸುಂದರವಾದ ದಿನಗಳು, ಭಾಳ ಅದ್ಭುತವಾದ ದಿನಗಳು. ಆವಾಗಿನೆಲ್ಲ ಕೂಡ ಕೊಲೀಗ್ಸು, ಕೆಲಸ ಮಾಡ್ತಕ್ಕಂಥ ವಿಧಾನ, ಆ ಟೀಮು, ಹಾಗೆ ಅದು ಈಸಿ ಐಡೆಂಟಿಫಿಕೇಷನ್ಗಳಿರ್ತಿತ್ತು ಟೀಮ್ಗಳಲ್ಲಿ ಕೂಡ. ಇವನು ಕೆಲಸ ಮಾಡೋರು ಯಾರು, ಮಾಡದೇ ಇರೋರು ಯಾರು, ಅವ್ರುಗಳು ಆ ಟೀಮು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ 2 ಭಾಗ ಮಾಡೋರು, ಡಿವೈಡ್ ಮಾಡಿಬಿಡೋರು. ಬ್ಯಾಂಗ್ಳೂರನ್ನಾಗಿರ್ಬೋದು, ಔಟ್ ಸ್ಟೇಷನ್ಸ್ಗಳಾಗಿರ್ಬೋದು, ಅಂದರೆ ಹೊರಗಡೆ ಕೋಲಾರ ಡಿಸ್ಟ್ರಿಕ್ಟು, ಕೋಲಾರ ಡಿಸ್ಟ್ರಿಕ್ಟ್ ಆಗಿರ್ಬೋದು. ಈ ಕಡೆ ಬಂದರೆ ನಿಮಗೆ
ಯಾವುದು ನಾ ಹೇಳಿದ್ನಲ್ಲ ಪ್ಲೇಸಸ್ಸು, ರಾಮನಗರ, ಮಾಗಡಿ, ಚನ್ನಪಟ್ಟಣ, ಮದ್ದೂರು, ಮೈಸೂರು. ದೀಸ್ ಆರ್ ಆಲ್ ಪ್ಲೇಸಸ್ ನಾವು ಒಂದೊಳ್ಳೆ ಅದ್ಭುತವಾದ ದಿನಗಳನ್ನು ಕಳೆದಿರ್ತಕ್ಕಂಥದ್ದು. ನಾವು ಕಂಪ್ನಿನಲ್ಲಿ ಕೆಲಸ ಮಾಡಬೇಕಾದ್ರೆ ಅವರುಗಳು ಅಂದರೆ ಕೊಲೀಗ್ಸ್ ಏನಿರ್ತಾರೆ, ಸಹೋದ್ಯೋಗಿಗಳು, ಅವರುಗಳ ಜೊತೆ ಸ್ಪೆಂಡ್ ಮಾಡ್ತಿದ್ದದ್ದು ಆ ಮೀಟಿಂಗ್ಗಳಿಗೆ ಬಂದಾಗ. ಸೊ ಇದೆಲ್ಲ ಎಲ್ಲೋ ಒಂದು ಕಡೆ ಮಿಸ್ ಆಗೋಯ್ತಾ ಅಂತಂದರೆ ಇಲ್ಲ, ಈಗಲೂ ಕೂಡ ನಾನು ಕೆಲವೊಮ್ಮೆ ನನ್ನ ಸ್ನೇಹಿತರುಗಳನ್ನು, ಸಹೋದ್ಯೋಗಿಗಳನ್ನು ಭೇಟಿ ಮಾಡೋ ಅವಕಾಶ ಇದ್ದರೆ ನಾನು ಮಿಸ್ ಮಾಡೋದೇ ಇಲ್ಲ. ಮೈಸೂರು ಹೋದರೆ ಒಂದು 10 ನಿಮಿಷ ಮಂಜಣ್ಣಂಗೆ ಫೋನ್ ಮಾಡೋದು, ಮಂಜು ಅವ್ರಿಗೆ ಫೋನ್ ಮಾಡಿಬಿಡ್ತೀನಿ, ಒಂದು 10 ನಿಮಿಷ ಸಿಗ್ತೀನಿ. ಅವರು ಅನುಕೂಲ ಇದ್ದರೆ ಮಾತ್ರ. ಇಫ್ ಇಟ್ ಈಸ್ ನಾಟ್ ಓಕೆ, ಅವ್ರದ್ದೇನೋ ಬ್ಯುಸಿ ಕೆಲಸಗಳಿದ್ರೆ ಐ ಕಾಂಟ್. ಸೊ ಹೀಗೆ ಒಂದು ಕೆಲಸ ಅಥವಾ ಉದ್ಯೋಗ ಅಂತಕ್ಕಂಥ ಸ್ಥಳ ಅದು ನಮಗೆ ಭಾಳ ವಿಷಯಗಳನ್ನು ಹೇಳ್ಕೊಡ್ತದೆ. ಅವರು ಯಾವುದೋ ಬೇರೆ ಬೇರೆ ಊರುಗಳಿಂದ ಬರ್ತಿದ್ರು, ನಮ್ಗೆ ಅದೆಲ್ಲ ನೋಡೇ ಶಿರ್ಸಿಯಿಂದ ಬರೋರು. ಶಿರ್ಸಿ ನಾವು ನೋಡೇ ಇರ್ತಿರಲಿಲ್ಲ. ದಾವಣಗೆರೆ ಅನ್ನೋರು, ದಾವಣಗೆರೆ ನಮಗೆ ಐಡಿಯಾನೇ ಇಲ್ಲ. ಮಲ್ಲಿಕಾರ್ಜುನ್ ಅಂತ ಒಬ್ಬರಿದ್ದರು. ನಾವು ದಾವಣಗೆರೆ, ನಾನು ಆ ವಯಸ್ಸಿಗೆ ನಾನು ನೋಡೇ ಇರ್ತಿರ್ಲಿಲ್ಲ. ದಾವಣಗೆರೆ ನಿಮ್ಮನ್ನ ಹೆಂಗಿದೆ ಬಿಸ್ನೆಸ್ಸು, ನಮಗೇನೋ ಗೊತ್ತಿರೋ ಥರ ಎಲ್ಲ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದು. ನಾವು ಯಾವ ಥರ ಇದೆ ಬಿಸ್ನೆಸ್ಸು, ಹೆಂಗಿದೆ ವ್ಯಾಪಾರ, ಅದೆಲ್ಲ ತಿಳ್ಕೊಳ್ತಕ್ಕಂಥದ್ದು. ಅಲ್ಲಿನ ಜನ, ಅವ್ರ ಮಾತಿನ ಶೈಲಿ, ಅವ್ರ ವಿಧಾನಗಳು. ಸೊ ಹೀಗೆ ಎಲ್ಲರೂ ಸೇರಿದಾಗ ಭಾಳ ಚೆನ್ನಾಗಿರೋದು. ಆಮೇಲೆ ಈ ನಮ್ಮದೇ ಆದಂತಹ ವೈಯಕ್ತಿಕ ಸ್ನೇಹಕ್ಕೆ ಕನ್ವರ್ಟ್ ಆಗಿಬಿಡೋದು ಈ ಉದ್ಯೋಗಗಳಲ್ಲಿ. ಈ ಸಹೋದ್ಯೋಗಿಗಳು ವೈಯಕ್ತಿಕ ಸ್ನೇಹಿತರಾಗ್ಬಿಡೋರು, ಪರ್ಸ್ನಲ್ ಫ್ರೆಂಡ್ಸು. ಅದು ಹೇಗಪ್ಪ ಅಂತಂದರೆ ಕೆಲವೊಂದು ಸಲ ಅವ್ರ ಬಸ್ಗಳಿರಲ್ಲ, ಅರ್ಜೆಂಟು ಲಾಸ್ಟ್ ಬಸ್ಸು ಅದೆಲ್ಲ ಇರೋದು ಆ ಟೈಮ್ಗಳಲ್ಲಿ. ನಾನು ಒಂಚೂರು ಬಿಟ್ಬಿಡ್ತು, ಯಾರ ಥರ ಟೂ ವೀಲರ್ ಇದ್ದರೆ ನಂಗೆ ಒಂಚೂರು ಇದೊಂದು ಸಲ ಹೆಲ್ಪ್ ಮಾಡಿಬಿಡು, ಅಲ್ಲವರೆಗೂ ಬಿಟ್ಬಿಡು ಬಸ್ ಸ್ಟ್ಯಾಂಡ್ವರೆಗೂ. ಹೀಗೆ ಅಂದಾಗ ಆ ಮಧ್ಯದಲ್ಲಿ ಒಂದು ಗೀನೋ ಕುಡಿಬೇಕಾದ್ರೆ ಕಾಂಡಿಮೆಂಟ್ಸ್ಗಳ ಹತ್ರ ಮಾತುಕತೆ ನಡೆದ್ರೆ ಅವ್ರ ನಂಬರ್ಗಳು ಇಟ್ಕೊಂಡು ಏನೋ ವಿಚಾರವಾಗಿ ಹೇಗಿದ್ದೀರಾ ಏನು ಅಂತ ಫೋನ್ಗಳು ಬರ್ತಿತ್ತು. ಸೊ ಇದೆಲ್ಲ ಕೂಡ ಬಹಳ ಜೀವನದ ಒಂದು ವಿಶೇಷತೆ. ನಾವು ಯಾವುದನ್ನು ಕೂಡ ಅಲ್ಲಗೆಳೆಯೋ ಹಾಗಿಲ್ಲ, ಇನ್ ದ ಸೆನ್ಸ್ ಕಡಿಮೆ ರೀತಿಯಲ್ಲಿ ನೋಡೋ ಹಾಗಿಲ್ಲ. ಎಲ್ಲವೂ ಕೂಡ ಅದರದ್ದೇ ಆದಂತಹ ಒಂದು ವ್ಯಾಲ್ಯೂಸ್ ಇರುತ್ತೆ. ಒಂದು ಸಣ್ಣ ವಿಷಯನೇ ನಾನು ನೋಡಿದ್ದು, ಹಬ್ಬದ ಆಚರಣೆಯನ್ನು ನೋಡಿದ್ರೆ ನನಗೆ ನನ್ನ ಜನವರಿ 1 ಜ್ಞಾಪಕ ಬರ್ತದೆ. ಆ ಜನವರಿ 1 ಹಿಂದೆ ಜೊತೆಯಲ್ಲಿ ನಮ್ಮ ಕೊಲೀಗ್ಸ್ ಎಲ್ಲ ಜ್ಞಾಪಕ ಬಂದ್ಬಿಡ್ತಾರೆ. ಅಲ್ಲಿ ನಾವು ಅಟೆಂಡ್ ಮಾಡ್ತಿದ್ದ ಮೀಟಿಂಗ್ಗಳು ಜ್ಞಾಪಕ ಬರ್ತದೆ. ನಾವೆಲ್ಲ ಹೊರಗಡೆ ಹೋಗ್ತಿದ್ದಿದ್ದು, ಅಂದರೆ ಮೀಟಿಂಗ್ ಮಧ್ಯದಲ್ಲಿ ಬೈಗುಳುಗಳು ಇದ್ದಾಗಂತೂ ನಾವು ಮಾತಾಡೋಗೇ ಇಲ್ಲ. ಆ ಬೈಗುಳುಗಳು ಬಂದಾಗ ಒಬ್ರಿಗೊಬ್ರು ಒಂದು ಕಡೆ ಆವಾಗಿನ್ನೂ ಹುಡುಗತನ ಅಂತ ಹೇಳ್ತಾರಲ್ವ, ಅದೇನೇನು ತಮಾಷೆ ದಿನಗಳು ಅದೆಲ್ಲ. ನಮಗೆ ಅಷ್ಟು ಮೆಚುರಿಟಿ ಲೆವೆಲ್ ಇರ್ತಿರಲಿಲ್ಲ, ಇನ್ನೂ ಇನಿಷಿಯಲ್ ಸ್ಟೇಜ್, ಕೆಲಸ ಪ್ರಾರಂಭ ಆಗ್ತಕ್ಕಂಥ ದಿನಗಳು. ಒಳಗೆ ಮುಸಿ ನೋವು ಬರೋದು, ದೊಡ್ಡವ್ರು ಬಯಸ್ಕೊಳ್ತಿದ್ರು ಮುಸಿ ನೋವು ಬರೋದು. ಇಷ್ಟು ಅನುಭವ ಇದೆ ಇವರು, ಅಂದರೆ ಅದು ಉದ್ದೇಶಪೂರ್ವಕ ಅಲ್ಲ. ದಟ್ ಈಸ್ ನಾಟ್ ಅಟ್ ಆಲ್ ದ ಇಂಟೆನ್ಷನಲ್ ಸ್ಮೈಲ್, ಅಥವಾ ಅದು ಆ ವಯಸ್ಸು ಆ ಥರದ್ದು. ಆಮೇಲೆ ನಮಗೆ ಅದರ ಅವಮಾನದ ಬೆಲೆ ಗೊತ್ತಾದಾಗ ಇನ್ನೊಬ್ಬರು ನಗ್ತಿದ್ರೆ, ಇವ್ರಿಗೆ ಅವ್ರಿಗೆ ಹಾಗೆ ಇತ್ತಲ್ವ, ನಮಗೆ ಹೀಗೆ ಆಯ್ತಲ್ವ. ದೀಸ್ ಆರ್ ಆಲ್ ಥಿಂಗ್ಸ್. ಸೊ ಪ್ರತಿಯೊಬ್ಬರು ಕೂಡ ಅದನ್ನು ಹೇಗೆ ನಿಭಾಯಿಸ್ತಾರೆ, ಅಥವಾ ಅದನ್ನು ಹೇಗೆ ದೆ ಫೀಲ್ ಇಟ್, ಅದನ್ನು ಹೇಗೆ ತಿಳ್ಕೊಳ್ತಾರೆ ಅನ್ನೋದು ಕೂಡ ವೆರಿ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಹೀಗೆ ನನ್ನ ಒಂದು ಹಬ್ಬದ ದಿನ ಇನ್ನೂ ಹಲವಾರು ಅನುಭವಗಳಿದೆ. ಐ ಡೋಂಟ್ ನೋ ವೆದರ್ ಯು ಪೀಪಲ್ ಆರ್ ಲೈಕ್ ಇಟ್ ಆರ್ ನಾಟ್, ಐ ಡೋಂಟ್ ನೋ. ಬಟ್ ದ ಥಿಂಗ್, ಅವತ್ತಿನ ಆ ವಯಾ ಬಸ್ಗಳು ನನಗೆ ಚಿಕ್ಕನ್ನಲ್ಲಿ ಅದನ್ನು ನಾನು ಐ ಆಮ್ ಜಸ್ಟ್ ರಿಕಾಲಿಂಗ್ ದೀಸ್ ಆರ್ ಆಲ್ ಥಿಂಗ್ಸ್. ಈ ಕೆಲವು ಬಸ್ಗಳ ಮೇಲೆ ಬೆಂಗಳೂರು ವಯಾ ಪಲಂನೇರು, ತಿರುಪತಿ ವಯಾ ಅಂತ, ಏನಿ ವಯಾ ಇದು ಯಾತಕ್ಕೋಸ್ಕರ ಈ ವಯಾ ಅಂತ ಹಾಕ್ತಾರೆ ಅಂದರೆ ದಟ್ ಈಸ್ ಅದನ್ನು ಮಿಡಲ್ ಪಾಯಿಂಟ್, ಅಂದರೆ ಆ ಟ್ರಾವೆಲ್ದ ಮಧ್ಯದ ಒಂದು ಸ್ಥಳವನ್ನು ವಯಾ ಅಂತ ಮಾಡಿಟ್ಕೊಂಡಿರೋರು. ಸೊ ದ ಪೀಪಲ್ ವಿಲ್ ಗ್ಯಾದರ್ ದೇರ್. ಅಲ್ಲಿ ಯಾವುದೋ ಒಂದು ಇದರಲ್ಲಿ ಆ ಸ್ಟಾಪ್ನಲ್ಲಿ ಎಲ್ಲರೂ ಕೂಡ ಗ್ಯಾದರ್ ಆಗ್ತಕ್ಕಂಥದ್ದು. ಕೆಲವೊಮ್ಮೆ ಈ ಪ್ರೈವೇಟ್ ಬಸ್ಗಳವರು ಅದನ್ನು ಫಿಲ್ ಆಗಲಿಲ್ಲ ಅಂದರೆ ಇನ್ನೊಂದು ಬಸ್ಗೆ ಟ್ರಾನ್ಸ್ಫರ್ ಮಾಡಿಬಿಡೋದು. ಆವತ್ತಿನ ದಿನಗಳು ಬಹಳ ಚೆನ್ನಾಗಿರ್ತಿತ್ತು. ನಾವು ಟಿಕೆಟ್ ತೊಗೊಂಡು ಸೀಟ್ಗಳು ತೊಗೊಂಡು ಕೂತ್ಕೊಂಡ್ಬಿಟ್ರೆ ಸಮ್ಟೈಮ್ಸ್ ಅವ್ರು ಏನು ಮಾಡೋರು ಅಂದರೆ, ಸೀಟ್ ಫಿಲ್ ಆಗಲಿಲ್ಲ ಅಂದರೆ ಲಾಸ್ ಆಗುತ್ತೆ ಅಂತ ಹೇಳಿ ದೇ ವಿಲ್ ಶಿಫ್ಟೆಡ್ ಟು ಅನದರ್ ಬಸ್ಸಸ್. ಆಗೆಲ್ಲ ಕೂಡ ಭಾಳಷ್ಟು ಸಮಸ್ಯೆಗಳು ಉದ್ಭವ ಆಗಿರ್ತಕ್ಕಂಥದ್ದನ್ನೆಲ್ಲ ಕೂಡ ನಾವು ಚಿಕ್ಕಂದಿನಲ್ಲಿ ನೋಡಿರ್ತಕ್ಕಂಥದ್ದು. ಸೊ ಎಲ್ಲ ಹಬ್ಬದ ಮೂಡ್ನಲ್ಲಿ ಇರ್ತೀರ. ಶ್ರಾವಣ ಮಾಸ, ಹಲವಾರು ಹಬ್ಬಗಳು, ಹಲವಾರು ವಿಶೇಷತೆ ಮನೆಗಳಲ್ಲಿ. ಎಲ್ಲರಿಗೂ ಕೂಡ ಹಬ್ಬಗಳನ್ನು ಆಚರಣೆ ಮಾಡ್ಕೋಬೇಕಾದಾಗ ಸಂಭ್ರಮಾಚರಣೆಯಿಂದ ಮಾಡ್ಕೊಳ್ತೀರ. ಎಲ್ರಿಗೂ ಕೂಡ ಸಂತೋಷವಾಗಿ ಒಂದು ಶ್ರಾವಣ ಮಾಸ ನಿಮಗೆಲ್ಲರಿಗೂ ಕೂಡ ಆ ಭಗವದ್ ಅನುಗ್ರಹ ಇರಲಿ ಅಂತ ಹೇಳ್ತಾ, ನನ್ನ ಇದು ನಿದ್ದೆ ಸಮಯ, ಕಣ್ಣು ಹಾಗೋಗ್ತಿದೆ, ನಾನು ಮಲ್ಕೋತೀನಿ. ಗುಡ್ ನೈಟ್ ಎವ್ರಿ ಒನ್. ಕೀಪ್ ಆನ್ ವಾಚಿಂಗ್ ISTA ಇಷ್ಟ
ನೀವೆಲ್ಲ ಕರಿತಕ್ಕಂಥ ಚಿಕ್ಕಿ ಸೇಲ್ ಮಾಡ್ತಿದ್ನಲ್ಲ, ಚಿಕ್ಕಿ ಪಣೀಂದ್ರ, ಅಥವಾ ತುಪ್ಪ ಸೇಲ್ ಮಾಡ್ತಿದ್ದೆ, ತುಪ್ಪದ ಪಣೀಂದ್ರ. ದೀಸ್ ಆರ್ ಆಲ್ ಆ ಮೆಮೊರೀಸ್ ಅದೆಲ್ಲ ಕೂಡ. ಆಮೇಲೆ ಮಸಾಲ ಪದಾರ್ಥಗಳನ್ನು ಮಾಡ್ತಿದ್ದೆ, ಎಲ್ಲ ಕೂಡ ಒಂದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥವನು. ಲಾಂಚಿಂಗ್ ಚಾಕ್ಲೇಟ್ ಕಂಪ್ನಿನಲ್ಲಿ ಚೆನ್ನೈಗೆ ಹೋಗಿ ಲಾಂಚಿಂಗ್ ಮಾಡಿದ್ದನ್ನು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಕಡಲೂರು ಅಥವಾ ಅದ್ಯಾವುದದು ಚೆನ್ನೈನಲ್ಲಿ ಹಲವಾರು ಪ್ಲೇಸಸ್ ಸುತ್ತಾಡಿದ್ದೀವಿ ನಾವು. ಆ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಲಾಂಚಿಂಗ್ ಪದಾರ್ಥಗಳು, ಇನ್ನೂ ಮಸಾಲ ಪದಾರ್ಥನೂ 2-3 ಕಂಪ್ನಿಗಳಲ್ಲಿ, ಎಷ್ಟೋ ಏರಿಯಾಗಳಲ್ಲಿ, ಎಷ್ಟೋ ಸೂಪರ್ ಮಾರ್ಕೆಟ್ಗಳವರು ಅವ್ರುಗಳನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ವಿಧಾನ, ಮಾರ್ಕೆಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಪದಾರ್ಥಗಳನ್ನು ಬ್ರ್ಯಾಂಡ್ ಆಗೋಗಿರೋದನ್ನು ಹೋಗಿ ತೆಗೆದುಕೊಂಡು ಬರೋದು ಬೇರೆ. ಹೊಸ ಹೊಸ ಪದಾರ್ಥಗಳು ಅದ್ರದ್ದಕ್ಕೆ ಆದಂಥ ಒಂದು ಶೆಲ್ಫನ್ನು ಕಾಯ್ದಿರಿಸ್ಕೊಳ್ತಕ್ಕಂಥದ್ದು. ಎಷ್ಟೋ ಜನ ಪಿಸ್ತಾ ಪಣೀಂದ್ರ ಅಂತ ಪಿಸ್ತಾ ಕಂಪನಿನಲ್ಲಿ ವರ್ಕ್ ಮಾಡಬೇಕಾದ್ರೆ ಅಲ್ಲಿನ ಅನುಭವಗಳು, ಆ ಥರ ಚಿಕ್ಕಿನಲ್ಲಿ 2-3 ಬ್ರ್ಯಾಂಡ್ ಚಿಕ್ಕೀಸನ್ನು ಮಾರ್ಕೆಟ್ಗೆ ಕೊಟ್ಟೋವಂಥದ್ದು. ಆಮೇಲೆ ಪ್ರೊಡಕ್ಷನ್ನು, ಆಮೇಲೆ ಅಡ್ವರ್ಟೈಸ್ಮೆಂಟು, ನಮ್ಮದೇ ಬ್ರ್ಯಾಂಡಲ್ಲಿ ನಮ್ಮದೇ ಒಂದು ಲೋಗೋನಲ್ಲಿ ಕೆಲಸ ಮಾಡಿದ್ದು. ಈಗಂತೂ ಡ್ರೈವಿಂಗ್ನಲ್ಲಿ. ಸೊ ಹೀಗೆ ಅದು ಹಂತವಾಗಿ ಪ್ರೊಫೆಷ್ನಲಿಸಮ್ಗೆ ಬರ್ತಕ್ಕಂಥದ್ದು. ISR ಇಂಟ್ರಮ್ ಸೇಲ್ಸ್ ರೆಪ್ರೆಸೆಂಟೇಟಿವ್, ISR ಸೇಲ್ಸ್ ರೆಪ್ರೆಸೆಂಟೇಟಿವ್ ಆದಮೇಲೆ ಸೇಲ್ಸ್ ಮ್ಯಾನೇಜರ್ ಆದಮೇಲೆ ಮ್ಯಾನೇಜರ್, ಏರಿಯಾ ಸೇಲ್ಸ್ ಮ್ಯಾನೇಜರ್, ರೀಜನಲ್ ಸೇಲ್ಸ್ ಮ್ಯಾನೇಜರ್ ಅಂತೂ ನಾನು ಮುಟ್ಲಿಲ್ಲ ಬಿಡಿ. ಆಮೇಲೆ ಅದು ಮಾಡರ್ನ್ ಟ್ರೇಡ್ ಇನ್ಚಾರ್ಜು. ಮಾಡರ್ನ್ ಟ್ರೇಡ್ ಅಂದರೆ ಈಗೆಲ್ಲ ಇದೆಯಲ್ಲ, ಯಾವುದು ಕೆಲವು ದೊಡ್ಡ ಚೈನ್ ಲಿಂಕಲ್ಲಿ ಮಾಡ್ತಾ ಇರತಕ್ಕಂಥ ಹಲವಾರು ಸೂಪರ್ ಮಾರ್ಕೆಟ್ಗಳು, ದೊಡ್ಡ ಸೂಪರ್ ಮಾರ್ಕೆಟ್ಗಳು. ಆನಂತರದಲ್ಲಿ ಯಾವುದು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಾವು ಹಂತವಾಗಿ ಬೆಳೆದಾಗ ಕೆಲವೊಮ್ಮೆ ಹಿಂದೆ ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಜೀವನದಲ್ಲಿ. ಆ ಹಿಂದೆ ಹೋಗ್ತಕ್ಕಂಥದ್ದು ಅಂತಂದರೆ, ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಆಟೋ ಡ್ರೈವರ್ ಆಗಿಬಿಡ್ತೇನೆ ನಾನು. ಆಗ ನನ್ನ ಮನಸ್ಸು ಅದು ಕೀಳರಿಮೆ ಅಂತ ಅನಿಸ್ಲಿಲ್ಲ. ಐ ನೆವರ್ ಫೆಲ್ಟ್ ದಟ್. ಅಂದರೆ ಹಿಂದಕ್ಕೆ ಹೋಗಿದ್ದೀನಿ ಅಂದರೆ ಏನೋ ಮತ್ತೆ ಯಾವುದೋ ಒಂದು ಸನ್ನಿವೇಶ ಮತ್ತೆ ನನ್ನನ್ನು ಮತ್ತೆ ಪುಷಪ್ ಮಾಡುತ್ತೆ. ನಾನು ಯಾಕೆ ಈ ಪದವನ್ನು ಬಳಸಿದೆ ಅಂತಂದರೆ, ಹೌದು, ಒಂದು ಅದ್ಭುತವಾದ ಜೀವನ ರೂಪಿಸ್ಕೊಂಡು ಸಡನ್ನಾಗಿ ಹಿಂದಕ್ಕೆ ಹೋಗ್ತಕ್ಕಂಥದ್ದು ಅನ್ನೋದು ಅದು ಅಷ್ಟು ಸುಲಭ ಅಲ್ಲ. ಮಾನಸಿಕವಾಗಿ ಅದನ್ನು ಅಂಗೀಕರಿಸಬೇಕಾಗೋದು ಅಷ್ಟನ್ನು ಪ್ರತಿಯೊಬ್ಬರಿಗೂ ಸಾಧ್ಯ ಇರೋದಿಲ್ಲ. ಕೆಲವೊಂದು ಸಲ ಎಲ್ರಿಗೂ ಸಾಧ್ಯ ಇಲ್ಲ ಅಂತ ನಾನು ಹೇಳಲ್ಲ. ಸಮ್ ಪೀಪಲ್, ನನಗೆ ಕೂಡ ಅದು ಎಲ್ಲೋ ಒಂದು ಕಡೆ ನನ್ನ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದಕ್ಕೆ ಅದೊಂದು ಮಾರ್ಗ ಆಗ್ತದೆ. ಆಟೋ ಓಡಿಸ್ಬಿಡ್ತೇನೆ. ದಟ್ ಈಸ್ ಕಾಲ್ಡ್ ಸಮ್ ಬಜಾಜ್ ಕ್ಯೂಟ್. ಅದನ್ನು ಆಟೋ ಅಂತ ಕರೆಯೋದಕ್ಕಿಂತ ದಿಸ್ ನೇಮ್ ಇಸ್ ಪರ್ಫೆಕ್ಟ್. ಅದನ್ನೇನು ಹೇಳ್ತಾರೆ, ಅದಕ್ಕೇನೋ ಹೆಸರು ಹೇಳಿದ್ರು, ಅದು ಕ್ವಾಡ್ರಾ ಸೈಕಲ್. ಎಸ್, ಕ್ವಾಡ್ರಾ ಸೈಕಲ್ ಅಂತ ಕರೀತಾರೆ. ಅದು ಆಟೋ ಅಂತ ಕರೆಯೋದಿಲ್ಲ ಅದನ್ನು. ಆ ಬಜಾಜ್ ಕ್ಯೂಟನ್ನ ಕ್ವಾಡ್ರಾ ಸೈಕಲ್ ಅಂತ ಕರೀತಾರೆ. ಸೊ ಐ ಚೂಸ್ ಒನ್ ಕ್ವಾಡ್ರಾ ಸೈಕಲ್. ಅದರಲ್ಲೂ ಕೂಡ ಏನೋ ಒಂದು, ಇದು ಆಟೋನೂ ಅಲ್ಲ, ಕಾರು ಅಲ್ಲ. ಸೊ ದಟ್ ಇನ್ ಬಿಟ್ವೀನಲ್ಲಿ ಪ್ರೊಡಕ್ಷನ್ ಮಾಡಿಕೊಡುತ್ತೆ ಕ್ಯೂಟ್ ಕಾರನ್ನು. ಸೊ ಅದನ್ನು ನಾವು ಕಾರ್ ಅಂತಲೇ ಕರಿತಿದ್ವಿ, ಬಜಾಜ್ ಕ್ಯೂಟ್ ಅಂತ. ಅದು ಕ್ವಾಡ್ರಾ ಸೈಕಲ್ ಆ್ಯಕ್ಚುಲಿ. ಸೊ ಅಂಥದ್ದೊಂದು ಗಾಡಿ ತೊಗೊಂಡು ಬೆಂಗಳೂರೆಲ್ಲ ಸುತ್ತಾಡಿಕೊಂಡು, ಆಮೇಲೆ ಬೈಕ್ನಲ್ಲಿ ಓಡಾಡ್ಕೊಂಡು, ಬೈಕ್ನಲ್ಲಿ ಬಿಸ್ನೆಸ್ ಮಾಡಿಕೊಂಡು, ಇದರ ಒಂದು. ಆದರೆ ಇದೆಲ್ಲದಕ್ಕೂ ಕಾರಣ ಆಗಿದ್ದು ಯಾರಪ್ಪ ಅಂತಂದರೆ ನಮ್ಮ ಅಜ್ಜಿ. ಇವಾಗ ಆ್ಯಕ್ಚುಲ್ ಸಬ್ಜೆಕ್ಟ್ ಇರೋದು ಇದರಲ್ಲಿ. ಈಗ ನನ್ನ ವಯಸ್ಸು 39 ವರ್ಷ. ಜುಲೈ ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಇನ್ನು ಆಗಸ್ಟೇ 1 ತಿಂಗಳಾಗಿದೆ ಅಷ್ಟೇ. ಸೊ 39 ಇಯರ್ಸ್ 1 ಮಂತ್. ಡೇ ಹೇಳಬೇಕು ಅಂತಂದರೆ ಇವತ್ತು 20 ಅಂದರೆ 20 ಡೇಸು. ಟೈಮ್ ಹೇಳಬೇಕು ಅಂತಂದರೆ ಈಗ 8 ಗಂಟೆ ಅಂದರೆ 12 + 8 20 ಅವರ್ಸ್. ಹೀಗೆ ನಾವೆಷ್ಟು ಕ್ಯಾಲ್ಕ್ಯುಲೇಟಿವ್ ಆಗಿ ಮೈಂಡ್ ಯೋಚನೆ ಮಾಡ್ಬೋದು ಅನ್ನೋದಕ್ಕೆ. ಸೊ ವಿಲ್ ಗೋ ಆನ್ ಪಾಸ್ಟ್. ಹಳೇದಕ್ಕೆ ಹೋಗೋಣ. ಹಳೇದಕ್ಕೆ ಹೋದರೆ ನನಗೆ ಕಣ್ಣು ಮುಂದೆ ಬರ್ತಕ್ಕಂಥ ಪಿಕ್ಚರೈಸೇಷನ್ ನಮ್ಮ ಅಜ್ಜಿದು. ನಾನು ನಿಮಗೆಲ್ಲರಿಗೂ ಗೊತ್ತಿರೋ ರೀತಿ ನಾನು ಪದವಿನಲ್ಲಿ ಸ್ವಲ್ಪ ಹೋರಾಟ ಮಾಡ್ತಾನೇ ಇದ್ದೀನಿ. ಎಷ್ಟು ಜನಕ್ಕೆ ಗೊತ್ತಿಲ್ಲ, ಬಟ್ ಓಕೆ, ನನಗೆ ಸ್ಟಿಲ್ ಸಮ್ 3 ಸಬ್ಜೆಕ್ಟ್ಸ್ ನಮ್ಮ ಯೂನಿವರ್ಸಿಟಿಯವರು ಯಾಕೆ ನನ್ನ ಮೇಲೆ ಅದೇನು ಉದ್ದೇಶಕ್ಕೆ 3 ಸಬ್ಜೆಕ್ಟ್ ರಿಸಲ್ಟ್ ಕೊಡೋಲ್ಲ ಅಂತ ಇಟ್ಕೊಂಡಿದ್ದವ್ರು ಗೊತ್ತಿಲ್ಲ. ಅವ್ರು ಕೊಟ್ಟಿದ್ದರೆ ಒಂದು ರೀತಿ, ಕೊಡದೇ ಇದ್ದರೆ ಒಂದು ರೀತಿ. ಕೊಟ್ಟಿದ್ದಿದ್ರೆ ನಾನು ಯಾವುದಾದ್ರೂ ಒಂದು ಕಂಪನಿನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದೇನೋ. ಬಟ್ ದೇ ಗಿವನ್ ಎ ವೆರಿ ಬ್ಯೂಟಿಫುಲ್ ಆಪರ್ಚುನಿಟಿ ಟು ಬಿಕಮ್ ಫ್ರೀಲ್ಯಾನ್ಸ್ ಎಂಟರ್ಪ್ರಿನಿಯರ್. ಭಾಳ ಕಮ್ಮಿ ಜನ ಫ್ರೀಲ್ಯಾನ್ಸ್ ಎಂಟರ್ಪ್ರಿನಿಯರ್ಸ್ಗಳನ್ನು ನೀವು ನೋಡೋದಕ್ಕೆ ಸಾಧ್ಯ.
ಸೊ ಇಟ್ಸ್ ಎ ಫಾರ್ಮುಲಾ ಆ್ಯಕ್ಚುಲಿ. ಫ್ರೀಲ್ಯಾನ್ಸ್ ಎಂಟರ್ಪ್ರಿನಿಯರ್ಸ್ ಅಂದರೆ ಫ್ರೀಯಾಗಿ ಕೆಲಸ ಮಾಡ್ತಾರೆ ಅಂತಲ್ಲ. ಫ್ರೀಲ್ಯಾನ್ಸ್ ಎಂಟರ್ಪ್ರಿನಿಯರ್ಸ್ ಅದರದ್ದು ವರ್ಕಿಂಗ್ ಸ್ಟ್ರಾಟಜಿ, ಅದರ ಎಕ್ಸ್ಪೀರಿಯನ್ಸ್ ಲೆವೆಲ್ಲೇ ಬೇರೆ ರೀತಿ ಇರ್ತದೆ. ಸೊ ಇಟ್ ಸ್ಲೋಲಿ ಅದು ಅಭ್ಯಾಸ ಆಗಿ 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 ಪ್ರೊಫೆಷನಲ್ಗೆ ಬಂದುಬಿಡ್ತದೆ. ನಾನು ಹೀಗೆ ಹೇಳ್ಕೊಂಬಂದಲ್ಲ, ಅಂದರೆ ಒಂದು ಮಿನಿಮಮ್ ಅದು ಎಲ್ರಿಗೂ 20 ವರ್ಷಕ್ಕೆ ಬರುತ್ತೆ, 30 ವರ್ಷಕ್ಕೆಲ್ಲ ತುಂಬ ಜನ ಇದ್ದಾರೆ ಆ ಥರ. ದೇ ವೋಂಟ್ ಎಕ್ಸ್ಪೋಸ್ ಇಟ್. ಅವ್ರಿಗೆ ಅದನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಹೋಗೋದಿಲ್ಲ. ಫ್ರೀಲ್ಯಾನ್ಸ್ ಎಂಟರ್ಪ್ರಿನಿಯರ್ಸ್ ಅಂತ ಅವ್ರು ಎಕ್ಸ್ಪೋಸ್ ಆಗೋದಕ್ಕೆ ಹೋಗೋದಿಲ್ಲ. ಬಟ್ ದೇ ವಿಲ್ ಸೇ ದೇರ್ ಓನ್ ಸಮ್ ಬೇರೆ ಬೇರೆ ಹೆಸರುಗಳಲ್ಲಿ ದೇ ವಿಲ್ ರೆಕಗ್ನೈಸ್ ಇಟ್. ಬಟ್ ಇದು ತುಂಬ ಹಳೆಯದಿದು ಆ್ಯಕ್ಚುಲಿ. ಫ್ರೀಲ್ಯಾನ್ಸ್ ಎಂಟರ್ಪ್ರಿನಿಯರ್ಶಿಪ್ ಅಂತಕ್ಕಂಥದ್ದು ಸೋಲ್ ಪ್ರೊಪ್ರೈಟರ್ಶಿಪ್ಪನ್ನು ಮುಂದುವರೆದ ಭಾಗದಲ್ಲಿ ಬರ್ತದೆ. ಅಂದರೆ ಏನಂತೆ ಸ್ವಂತ ಉದ್ದಿಮೆ ಮಾಡ್ತಾರಲ್ಲ ಅವರು ಅದನ್ನು ಹಾಗೆ ತೊಡಗಿಸ್ಕೊಂಡು ಅದನ್ನು ಅದರಲ್ಲಿ ಫುಲ್ಲು ಅದನ್ನೇನು ಕಬ್ಬಿನ ಜಲ್ಲೆಯಲ್ಲಿ ರಸ ಎಲ್ಲ ತೆಗೆದುಬಿಟ್ಟು ಇನ್ನೇನು ಬೇಡ ಅಂತ ಬಿಸಾಕಿರ್ತಾರಲ್ಲ, ಆ ಕಬ್ಬಿನ ಜಲ್ಲೆಯನ್ನು ಹಾಕಿದಾಗ ಬರ್ತಕ್ಕಂಥ ರಸ ಇರ್ತದೆ ಗೊತ್ತಾ, ಅದು ಆ ರೀತಿ ಇರ್ತದೆ ಅನುಭವದ ಒಂದು ಪ್ರೊಸೀಜರ್. ಅದು ಫುಲ್ಲು ಬೆರ್ತು ಬಿಡಬೇಕು. ಅದ್ರೊಳಗಡೆ ಸಿಕ್ಕಾಕೊಂಡು ಒದ್ದಾಡಿ ಹೊರಗಡೆ ಬರ್ತಕ್ಕಂಥ ಆ ಏನಿದೆ ಕಂಟೆಂಟು, ಅದು ಫ್ರೀಲ್ಯಾನ್ಸ್ ಎಂಟರ್ಪ್ರಿನಿಯರ್ಸ್ನ ಮೈಂಡ್ ವರ್ಕ್ ಆಗ್ತಕ್ಕಂಥ ಸ್ಥಿತಿ ಅಂತ ಹೇಳ್ಬೋದು. ಸೊ ನನಗೆ ಅದು ಯಾಕೆ ಈವನ್ ದೋ ಐ ಡಿಡೆಂಟ್, ನಾನು ನಿಮಗೆಲ್ಲ ಗೊತ್ತಿರ್ಬೋದು, ಯೂಟ್ಯೂಬ್ ಚಾನಲೆಲ್ಲ ನೋಡ್ತಿರ್ತೀರ. ಸಮಹೌ ನಾನು ಸ್ವಲ್ಪ ಈ ಪೂಜೆಗಳನ್ನೆಲ್ಲ ಕೂಡ ಮಾಡಿಸ್ತಕ್ಕಂಥದ್ದು, ಹಾಗೆ ನಾನು ಸಾಮಾಜಿಕ ಜೀವನದಲ್ಲಿ ಕೂಡ ಭಾಳ ನ್ಯಾಚುರಲ್ಲಾಗಿ ಬದುಕ್ತಕ್ಕಂಥ ವ್ಯಕ್ತಿ. ನಾನು ತುಂಬ ಸ್ವಾಭಾವಿಕವಾಗಿರಬೇಕು ಅಂದ್ಕೊಳ್ತೀನಿ ನಾನು. ಅಂದರೆ ನಟನಾ ಜೀವನ ಬೇರೆ. ಐ ಆಲ್ರೆಡಿ ಟೋಲ್ಡ್, ಇಫ್ ಯು ಆರ್ ಪೀಪಲ್ ಆರ್ ಸೀಯಿಂಗ್ ಇನ್ ದ ಬಿಗ್ ಸ್ಕ್ರೀನ್, ಅದು ನಟನೆ ಆಗ್ತದೆ. ಬಟ್ ವೆನ್ ಐ ಆಮ್ ಬೀಯಿಂಗ್ ವಿತ್ ದ ಪೀಪಲ್, ಜನಗಳ ಜೊತೆ ಇದ್ದಾಗ ಇಟ್ ಈಸ್ ಆ್ಯಸ್ ನ್ಯಾಚುರಲ್ ಆ್ಯಸ್ ಐ ಕ್ಯಾನ್. ಎಷ್ಟು ಸ್ವಾಭಾವಿಕವಾಗಿ ಇರ್ಬೋದು ಅನ್ನೋದನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ಅಂತ. ಸೊ ಹೀಗೆ ನಮ್ಮ ಅಜ್ಜಿಯ ವಿಚಾರದಲ್ಲಿ ಮಧ್ಯದಲ್ಲಿ ಇದೆಲ್ಲ ಬಂದಿದೆ. ಓಕೆ, ನಮ್ಮ ಅಜ್ಜಿ ದ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಮಿ. ನಾನು ಭಾಳಷ್ಟು ಪುಸ್ತಕಗಳನ್ನೆಲ್ಲ ಓದಿದ್ದೇನೆ. ತುಂಬ ಪುಸ್ತಕಗಳನ್ನು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಬಹಳ ಮುಖ್ಯವಾದ ಪುಸ್ತಕಗಳು, ಯಾರೋ ಒಬ್ಬರು ಈ ಪುಸ್ತಕ ಓದಿದೆಯಾ ನೀನು ಅಂತ ಕೇಳಿದಾಗ ನಾನು ಇದೇನಿರ್ಬೋದು ಅದರಲ್ಲಿ ಸ್ವಲ್ಪ ಸಿಂಪ್ಲಿಫೈ ಆಗಿ ಹೇಳಿ. ಹುಳಿ ಮಾಡಿದ್ದಾರೆ ಅಂದರೆ ಏನು ಹುಳಿ, ತರಕಾರಿ ಅಂದರೆ ಸಾಂಬಾರು ಅಂತ ಹೇಳ್ತೀವಿ. ಸಾಂಬಾರು ಮಾಡಿ ಏನು ಮಾಡಿದ್ದಾರೆ, ಏನು ತರಕಾರಿ ಹಾಕಿದ್ದಾರೆ, ಅಷ್ಟು ಸಾಕು ನಮಗೆ ಗೊತ್ತಾಗೋದಕ್ಕೆ ವಿಚಾರ. ಅದಕ್ಕೆ ಏನು ಪುಡಿ ಹಾಕಿದ್ದಾರೆ, ಏನು ಮಸಾಲೆ ಹಾಕಿದ್ದಾರೆ, ಅದಕ್ಕೆ ಏನೇನು ಆ ಮಸಾಲೆಗೆ ಏನೇನು ಯೂಸ್ ಮಾಡಿದ್ದಾರೆ, ಐ ಡೋಂಟ್ ವಾಂಟ್ ಆಲ್ ದೋಸ್ ಥಿಂಗ್ಸ್. ರಿಯಲ್ ಕಂಟೆಂಟ್ ಏನಿದೆ. ಎಚ್ ನರಸಿಂಹ ಅವ್ರ ಪುಸ್ತಕ, ಇಂಥ ಪುಸ್ತಕ ಓದಿದೆಯೇನಪ್ಪ, ಇಲ್ಲ, ಏನಿದೆ ಅದರಲ್ಲಿ, ಏನು ತಿಳ್ಕೊಬೋದು ನಾನು, ಆ ಸಾರಾಂಶ ಸಿಕ್ಬಿಟ್ರೆ ಸಾಕು. ಅದರ ಎಕ್ಸ್ಪ್ಲನೇಷನ್ ಎಷ್ಟೋ ಇರ್ತದೆ. ಬಟ್ ಎಸ್, ದಟ್ ಈಸ್ ಗುಡ್. ಅದರಲ್ಲಿ ಪೂರ್ತಿ ಆಳವಾಗಿ ತಿಳ್ಕೊ ಅಂತಂದಾಗ ನಾನು ಆ ಪುಸ್ತಕವನ್ನೆಲ್ಲ ಓದಬೇಕಾಗ್ತದೆ. ಬಟ್ ಒನ್ಸ್ ಐ ಗ್ಯಾದರ್ ದಟ್ ಕಂಟೆಂಟ್, ಸೊ ದಟ್ ಬುಕ್ ವಾಟ್ ಇಟ್ ಈಸ್ ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ. ಸೊ ಹಾಗೆ ನಾನು ನಮ್ಮ ಅಜ್ಜಿಯಲ್ಲಿರ್ತಕ್ಕಂಥ ವಿಚಾರಗಳನ್ನು ಹೇಳಬೇಕು ಅಂತಂದರೆ, ಅವರು 50 ವರ್ಷ ಇದ್ದಾಗ, 45-50 ವರ್ಷ ಇದ್ದಾಗ ಸ್ಟಿಲ್ ಶಿ ಈಸ್ ವರ್ಕಿಂಗ್ ಇನ್ ಎ ಸ್ಕೂಲ್ ಆ್ಯಕ್ಚುಲಿ. ಒಂದು ಆಯಾ ಕೆಲಸ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಜವಾಬ್ದಾರಿ ಅಂತಕ್ಕಂಥ ಸ್ಥಿತಿ ಅವ್ರ ನೆತ್ತಿ ಮೇಲೆ ಬಿದ್ದಾಗ, ಅವ್ರಿಗೆ 2 ಮಕ್ಕಳನ್ನು ಸಾಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆದಾಗ, ಹೌ ಶಿ ಫೆಲ್ಟ್ ಪೇನ್, ಆ ನೋವು ಹೇಗಿರ್ತದೆ ಅನ್ನೋದು ನಂಗೆ ಆ ವಯಸ್ಸಿನಲ್ಲಿ ಗೊತ್ತಿರಲಿಲ್ಲ. ನಾವು ಕೂಡ ಹುಡುಗರು, ಅವ್ರಿಗೆ ಗೊತ್ತಿಲ್ಲದೆ ಒಂದಷ್ಟು ಕಿರುಕುಳ ಕೊಟ್ಟಿರ್ತೀವಿ. ಗೊತ್ತಿಲ್ಲದೆ ಅಂದರೆ ಏನು, ಊಟ ಮಾಡೋ ಅಂದರೆ ಮಾಡಲ್ಲ, ಇನ್ನೇನೋ ತೊಗೊಂಬ ಅಂದರೆ ತರಲ್ಲ. ಸಮ್ಟೈಮ್ಸ್ ನಮಗಿನ್ನೂ ಹುಡುಕ್ತಾನ, ನಾವು ಓದ್ತಾ ಇದ್ದವರು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದೋ ಮಕ್ಕಳಲ್ಲಿ ಅಷ್ಟು ಸೀರಿಯಸ್ನೆಸ್ ಏನಿರ್ತದೆ ಅಂತ. ಬಟ್ ಈಗ ಅದು 20-25 ವರ್ಷ ದಾಟಿ ಬಂದು ನೋಡಿದಾಗ, ಅವ್ರಿಗೆ ಆ್ಯಕ್ಚುಲಿ ಅವರು ಪಾಪ ಒಂದು ಕಡೆ ಬರ್ತಾ ಇದ್ದಂಥ ಕಡಿಮೆ ಸಂಬಳದಲ್ಲಿ 2 ಮಕ್ಕಳು ಜವಾಬ್ದಾರಿಗಳು, ಅಂದರೆ ಬಡತನದ ಕುಟುಂಬಗಳು ಬಿಡಿ ನಮ್ಮದೆಲ್ಲ ಕೂಡ. ಅವರು ಅದಕ್ಕೆ ಒದ್ದಾಡ್ತಿದ್ದದನ್ನೆಲ್ಲ ನೋಡಿದ್ರೆ, ಒಂದು ಹೋಟೆಲ್ ವ್ಯಾಪಾರ ಮಾಡ್ತಿರ್ತಾರೆ, ಅದೇನು ಇರೋದಕ್ಕೆ ಜಾಗ ಇರಲ್ಲ. ತಲೆ ಮೇಲೆ ಇಟ್ಕೊಂಡು ಆ ಬಿಸಿ ಬಿಸಿ ಇಡ್ಲಿ ತಲೆ ಮೇಲೆ ಇಟ್ಕೋಬೇಕು, ಒಂದು ಬಟ್ಟೆ ಸುತ್ತಿ ಇಟ್ಕೊಳ್ಳೋರು ಪಾಪ. ಆಮೇಲೆ ಕ್ಯಾರಿಯರ್ ಹಿಡ್ಕೊಳ್ಳೋರು. ನಾವು ಜೊತೇಲಿ ಹೋಗ್ತಿದ್ವಿ. ಒಂದೊಂದು ಟೈಮ್ ನಮ್ಮನ್ನು ಬಿಟ್ಬಿಟ್ಟು ಹೊಟ್ಟೋಗೋರು, ಇವ್ರಿಗೆ ಯಾಕೆ ಪಾಪ ಅಲ್ಲಿ ಮಾಡ್ಕೊಂಡು ಬರಬೇಕು ಅಂತ. ಆ ಬೆಳಗಿನ ಜಾವ ರಾತ್ರಿ ನಿದ್ದೆ ಕೆಡೋರು. ನಾವು ಒಂದು ದಿನ ನಿದ್ದೆ ಕೆಟ್ಟರೆ, ನನಗೆ ನಿದ್ದೆ ಕೆಟ್ಟರೆ ಏನೋ ಇರಿಟೇಷನ್ ಆಗ್ತಿರ್ತದೆ. ಬಟ್ ಎವ್ರಿ ಮಾರ್ನಿಂಗ್, ಅರ್ಲಿ ಇನ್ ದ ಮಾರ್ನಿಂಗ್ ಅಲಾರಾಮ್ ಇಟ್ಕೊಂಡು 3 ಗಂಟೆಗೆ ಎದ್ದು ಆ ಇಡ್ಲಿ ಗ್ರೈಂಡ್ಗೆ ಹಾಕಿ, ರಾತ್ರಿ ಮತ್ತು ಸಾಯಂಕಾಲ ಇಡ್ಲಿ ಗ್ರೈಂಡ್ಗೆ ಹಾಕಿಟ್ಕೋಬೇಕು. ಅವರೊಬ್ಬರೇ ಮಾಡ್ಕೊಳ್ಳೋರು, ಗ್ರೈಂಡ್ರಿಗೆ ಹಾಕ್ಕೊಂಡು
ಮತ್ತು ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಮತ್ತೆ ಮಾರನೇ ದಿನ ಅಷ್ಟೊತ್ತಿಗೆ ಪಾಪ ಇಡ್ಲಿ ಸಿದ್ಧತೆ ಮಾಡಿ ಅದಕ್ಕೆ ಚಟ್ನಿ ಮಾಡಿಕೊಂಡು ಅವು ವ್ಯಾಪಾರ ಎಲ್ಲಿ ಕಡಿಮೆ ಆಗುತ್ತೋ ಅಂಥೇಳಿ ಅದಕ್ಕೆ ಮತ್ತೆ ವಡೆಗಳು ಮಾಡಿಕೊಂಡು ಆ ಒಂದು ಆ ಹಳ್ಳಿ ಜೀವನದಲ್ಲಿ ನನಗೆ ಸೀರಿಯಸ್ಲಿ ಐ ಆಮ್ ನಾಟ್ ಅಟ್ ಆಲ್ ಓಕೆ ವಿತ್ ದಟ್. ಏನಿದೆಲ್ಲ ನಮಗೇನು ಅರ್ಥ ಆಗ್ತಿರಲಿಲ್ಲ. ನಾಟ್ ಅಟ್ ಆಲ್ ಓಕೆ ಇನ್ ದ ಸೆನ್ಸ್ ಏನಕ್ಕೆ ಇದೆಲ್ಲ ಜೀವನ, ಇದೆಲ್ಲ ಏನಕ್ಕೆ ನಮಗೇನು ಗೊತ್ತಾಗ್ತಿರ್ಲಿಲ್ಲ. ಬಟ್ ಈಗ ಅದನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಅರೆ ಎಷ್ಟೊತ್ತು ಮಲಗ್ತಿದ್ಲು ನಾವು ಅಜ್ಜಿ ಪಾಪ, ಹೌ ಮಚ್ ಟೈಮ್ ಶಿ ಸ್ಪೆಂಟ್ ಇನ್ ಅವರ್ ಲೈಫ್. ಎಷ್ಟು ಕಡಿಮೆ ಸಮಯ ಅಜ್ಜಿ ನಿದ್ದೆ ಮಾಡ್ತಿತ್ತು, ನಮಗೋಸ್ಕರ ಅಲ್ವಾ, ನಮ್ಮನ್ನು ಸಾಕೋದಕ್ಕೋಸ್ಕರ ಅಲ್ವಾ. ಈಗ ಅದನ್ನೆಲ್ಲ ಕೂಡ ನಾನು ಕಂಪೇರ್ ಮಾಡ್ತೀನಿ ಕೆಲವೊಮ್ಮೆ. ಯಾರ ಜೊತೆ ಕಂಪೇರ್ ಮಾಡ್ತೀನಿ ಅಂತಂದರೆ ನಾನು ಬೀಳ್ತಾ ಇರೋ ಕಷ್ಟಕ್ಕೆ ಇನ್ನೂ ಎಷ್ಟು ಕಷ್ಟಪಡೋರು ಇದ್ದಾರೆ ಅಂತ. ಜೀವನ ನನಗಿನ್ನೂ ಕಷ್ಟಪಟ್ಟಿರೋರನ್ನ ನೋಡಿದಾಗ ಎಸ್ ಐ ಆಮ್ ನಾಟ್ ಅಟ್ ಆಲ್, ನಾನೇನು ಕಷ್ಟಪಡ್ತಿಲ್ಲ. ಆದರೆ ಇದಕ್ಕಿನ್ನ ಕಷ್ಟಪಟ್ಟಿರೋರನ್ನ ನೋಡಿದಾಗ ಅರೆ ಈ ಥರ ಎಲ್ಲ ಇರುತ್ತಾ ಲೈಫ್ಗಳು, ಇದು ನಮ್ಮ ಕಣ್ಮುಂದೆನೇ ನೋಡ್ಬಿಟ್ಟಿದ್ದೀವ. ಅಯ್ಯೋ ದೇವರೇ, 1-2 ಮಕ್ಕಳು ಓದೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅನ್ನೋದನ್ನೆಲ್ಲ ನೋಡಿದಾಗ ಹೌ ವಿ ಪಾಸ್ಡ್ ದೋಸ್ ಡೇಸ್, ಅದು ದಿನಗಳನ್ನು ಯಾಕೆ ಕಳ್ಕೊಂಡು ಬಂದ್ವಿ ಅಂತ. ಬಟ್ ಒಂದು ವಿಚಾರ, ನಾನು ಇವತ್ತಿನ ಒಂದು ಯುವ ಜನತೆ ಅಥವಾ ಯುವ ಪೀಳಿಗೆಗಳನ್ನು ನೋಡಿದಾಗ ಅವತ್ತೇನೂ ಇರಲಿಲ್ಲ, ನಮ್ಗಳಿಗೆ ಓಡಾಟಕ್ಕೆ ಅನುಕೂಲಕರವಾದ ವ್ಯವಸ್ಥೆ, ಬಸ್ಗಳಿರಲಿಲ್ಲ. ಇವೊಂದು ಹೊಸ ಜನ ಬರೋದು ಇನ್ಫ್ಲೋ ಇಲ್ಲ, ಔಟ್ಫ್ಲೋ ಇಲ್ಲ. ಇವತ್ತೆಲ್ಲ ನೀವು ಗಮನಿಸ್ಬೋದು, ಬೈಕುಗಳಲ್ಲಿ ಎಷ್ಟೋ ಜನ ಹೊಸಬ್ರು ಬರ್ತಾರೆ ಒಂದು ಊರುಗಳಿಗೆ, ಏನೋ ಕೆಲಸಗಳ ಮೇಲೆ ಬರ್ತಾರೆ, ಅವ್ರು ಯಾರು ವೈಯಕ್ತಿಕವಾಗಿ ಬರ್ತಾರೆ ಅಂತ ಹೇಳೋದು, ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಓಡಾಟಗಳಿದೆ ಈಗ. ಆಗಿನ ಕಾಲದಲ್ಲಿ ಹೊಸಬ್ರು ಬರೋದು ಅಂದರೆ ಅದೇನೋ ಒಂದು ದೊಡ್ಡ ಸಂಗತಿ. ಅದು ಯಾರೋ ಒಬ್ಬರು ಬೇರೆ ಊರಿಂದ ನಮ್ಮದು ನೋಡಿದ ಮುಖಗಳನ್ನೇ ನಾವು ನೋಡ್ತಿದ್ವಿ ಹಳ್ಳಿಗಳಲ್ಲೇ. ಇವತ್ತು ಅಂತ ಹಳ್ಳಿಗಳಿದೆ, ಸ್ವಲ್ಪ ಒಳಗಡೆ ಹೋದರೆ ಇಂಟೀರಿಯರು. ಈಗ ಹೈವೇಗಳಲ್ಲೆಲ್ಲ ಅದು ಸ್ವಲ್ಪ ಬದಲಾವಣೆ ಆಗಿದೆ. ಅದದೇ ಮುಖಗಳು ನೋಡ್ಬೇಕು. ಬೆಳಗ್ಗೆ ಎದ್ದರೆ ಒಂದು ಹಾಲ್ಡೇರಿಗೆ ಹೋಗು, ಅಥವಾ ಇನ್ಯಾವುದೋ ಶಾಪ್ಗೆ ಹೋಗು, ಪ್ರಾವಿಷನ್ ಸ್ಟೋರ್ಗೆ ಹೋಗು, ಅಥವಾ ಇನ್ನೊಂದು ಶಾಪ್ಗೆ ಹೋಗು, ಮತ್ತೊಂದು ಶಾಪ್ಗೆ ಹೋಗು, ಆ ಕೇಬಲ್ ಅಂಗಡಿ, ಫೋಟೋ ಸ್ಟುಡಿಯೋ, ಏನೇ ಇರ್ಬೋದು, ಪಂಚಾಯತ್ ಆಫೀಸ್, ಮತ್ತೊಂದು ಅದದೇ ಫೇಸ್ಗಳೇ ಇರ್ತದೆ. ಅವರೇ ರೊಟೇಟ್ ಆಗ್ತಿರ್ತಾರೆ, ಬಿಟ್ಟರೆ ಹೊಸಬ್ರಿಲ್ಲ. ಈಗ ಹಾಗಿಲ್ಲ, ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಅವರು ಸಂಸಾರಗಳು ಮಾಡ್ಕೊಳ್ತಾರೆ. ಹಾಸ್ಪಿಟಲ್ ಅಂತ ಡಾಕ್ಟ್ರುಗಳು ಬಂದುಬಿಡ್ತಾರೆ, ಮತ್ತೊಬ್ಬರು ಬರ್ತಾರೆ, ಪೊಲೀಸುಗಳು ಬಂದುಬಿಡ್ತಾರೆ. ಹೀಗೆ ಎಲ್ಲ ಹೊಸ 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 ಜನಗಳು ಕಾಣಿಸೋಕ್ಕೆ ಶುರು ಆಗ್ಬಿಡ್ತಾರೆ. ಇಟ್ ಮೀನ್ಸ್ ಡೆವಲಪ್ಮೆಂಟ್. ಬಟ್ ಈಗಿನ ವ್ಯಾಪಾರಗಳು ಬೇರೆ, ಅವತ್ತಿನ ವ್ಯಾಪಾರಗಳು ತುಂಬ ತುಂಬ ಕಷ್ಟಕರವಾದಂಥ ವ್ಯಾಪಾರಗಳಾಗೆಲ್ಲ ಕೂಡ. ಎಷ್ಟೋ ಸಲ ಏನದು ಮಾಡಿರ್ತಕ್ಕಂಥ ಐಟಮ್ ಮಿಕ್ಕೋಗ್ಬಿಟ್ರೆ ಎಲ್ಲೋ ಒಂದು ಕಡೆ ಆ ಅಜ್ಜಿ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಅರೆ ಏನೋ ನೋವಲ್ಲಿರೋಳು ಕೆಲವೊಂದು ಸಲ ಫ್ರೀಯಾಗಿ ಕೊಟ್ಬಿಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಪದಾರ್ಥ ಎತ್ಕೊಂಡು ಹೋದರೆ ಬಿಸಾಕಬೇಕು ಅಥವಾ ಇನ್ಯಾವುದಕ್ಕೂ ಆಗಬೇಕು. ಹಸಿದು ಎಲ್ಲೋ ಒಂದು ಈ ಪಾಪ ಕೂಲಿ ಕೆಲಸ ಮಾಡ್ತಕ್ಕಂಥ ಮಕ್ಕಳುಗಳಿದ್ರೆ ನೀವು ಕೊಟ್ಟರೆ ಬಿಡ್ರಿ ತೊಗೊಳ್ಳಿ ತಿನ್ಬಿಡಿ ಅಂತ ಹೇಳಿ ನನ್ನ ಕಣ್ಣು ಮುಂದೆ ನೋಡಿರ್ತಕ್ಕಂಥ ಸತ್ಯ ಇದು. ಏಕೆಂದರೆ ಅವ್ರಿಗೆ ಅದು ಬಿಸಾಕೋದಕ್ಕಿನ್ನ ಅವರು ನಾಳೆದ್ದೋ ಕೊಡ್ತಾರೇನೋ ಅಂತ ಹೇಳಿ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಬಂದ್ಬಿಡೋದು ಅವರು. ಆದರೆ ಕೊಟ್ಟರೋ ಇಲ್ಲ ಅಂದರೆ ಇಲ್ಲ, ಹೀಗೆಲ್ಲ ಕೂಡ ನೋಡಿರ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ಅದೆಲ್ಲ ದಿನಗಳನ್ನು ನಾವು ಮರ್ತುಬಿಟ್ಟು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀವ ಅಂತಂದರೆ ನಿಜವಾಗಲೂ ಇಲ್ಲ. ಅದನ್ನು ಮರಿಲೇಬಾರ್ದು. ನಮ್ಮ ಮನೆಗಳಲ್ಲಿ ಕೂಡ ಇಂಥದ್ದು ನಿದರ್ಶನಗಳಿದೆ. ನಮ್ಮ ಮನೆಗಳಂದರೆ ನನ್ನ ಮನೆ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಅಜ್ಜಿ, ಒಂದು ತಾತ, ಅಥವಾ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ತಂಗಿ, ಇದೆಲ್ಲ ಕೂಡ ಒಂದು ಜೀವನದ ಒಂದು ನಿರ್ವಹಣೆಗೆ ಅವರು ಪಟ್ಟಂತಹ ಕಷ್ಟಗಳೇನಿದೆ, ನಾವು ಅದನ್ನು ಮರೆತು ಬಿಟ್ಟರೆ ಸೀರಿಯಸ್ಲಿ ಅದು ತುಂಬ ಒಂದು ರೀತಿಯಾದಂತಹ ಭಾಳ ಅದೊಂದು ಏನು ಹೇಳ್ತೀವಿ, ಅದು ಮಾಡಬಾರ್ದು ಅಂತಕ್ಕಂಥ ಭಾವನೆ. ಸೊ ಅಪಾರ್ಟ್ ಫ್ರಮ್ ದಟ್, ಒಳ್ಳೆಯದು ಕೆಟ್ಟದ್ದು ಸರಿ ತಪ್ಪು, ದ ಪೀಪಲ್ ಹೂ ಈಸ್ ರಿಯಲಿ ನೋಸ್ ದ ಎಜುಕೇಷನ್, ವಿದ್ಯೆ ಗೊತ್ತಿರ್ತಕ್ಕಂಥವ್ರಿಗೆ, ಅದರ ಮೌಲ್ಯ ತಿಳಿದಿರ್ತಕ್ಕಂಥವ್ರಿಗೆ ಒಳ್ಳೆಯದು ಕೆಟ್ಟದ್ದು ಏನು ಅನ್ನೋದು ಗೊತ್ತಿರ್ತದೆ. ಸೊ ದ ಫೈನಲ್ ವಿ ಆರ್ ನಾಟ್ ದ ಪರ್ಸನ್ಸ್ ಟು ರಿಯಾಕ್ಟ್ ಆರ್ ಜಡ್ಜ್. ಅದಕ್ಕೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾ ಇರ್ತಕ್ಕಂಥ, ಈಗ ನಾನು ಅದೇ ಒಂದೊಂದು ಉದಾಹರಣೆ ಕೊಡ್ತಿರ್ತೀನಿ. ನೀವು ನೀರಿನ ಥರ ಮ್ಯಾಕ್ಸಿಮಮ್ ಬದುಕೋತಕ್ಕಂಥ ಪ್ರಯತ್ನ ಮಾಡಬೇಕು. ನೀರಿನ ಥರ ಅಂದರೆ ಏನು, ನೀರಲ್ಲ, ನೀರಿನ ಥರ ವ್ಯತ್ಯಾಸ ನೋಡಬೇಕು. ನೀರು ಥರ ಬದುಕು, ನೀರೇ ಆಗೋಗು ಅಂತಲ್ಲ. ಆ ಬಿಂದಿಗೆಯಲ್ಲಿ ಹಾಕಿದಂಥ ನೀರು ಬಿಂದಿಗೆಯಲ್ಲಿ ರೂಪದಲ್ಲಿರ್ತದೆ, ತಂಬಿಗೆಯಲ್ಲಿ ಹಾಕಿರ್ತಕ್ಕಂಥ ನೀರು ತಂಬಿಗೆ ರೂಪದಲ್ಲಿರ್ತದೆ. ಕೆಳಗಡೆ ಚೆಲ್ಬಿಟ್ರೆ ಅದರದ್ದೇ ಒಂದು ಆಕಾರ ಸೃಷ್ಟಿ ಮಾಡ್ಕೊಂಡ್ಬಿಡ್ತದೆ. ಡೌನ್ ಇದ್ದರೆ ಹರ್ಕೊಂಡು ಹೊಟ್ಟೋಗ್ತದೆ. ಅಂದರೆ ವ್ಯಕ್ತಿತ್ವಗಳ ಮನಸ್ಸಿನ ಜೊತೆ ಬೆರೀತಕ್ಕಂಥದ್ದಿದೆಯಲ್ಲ, ಅದನ್ನು ನಾವು ಬಹಳ ಸೂಕ್ಷ್ಮವಾಗಿ ಪರಿಗಣನೆ ಮಾಡಿ ಯಾರು ಹೇಗೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗಿರಬೇಕಾಗ್ತದೆ. ಸೊ ಸ್ನೇಹಿತರೆ, ಇದೊಂದು ಸಣ್ಣ ಅನುಭವ.
ಇವತ್ತು ನಾನು ಈ ವಿಡಿಯೋ ಮಾಡೋದರ ಉದ್ದೇಶ ಕೂಡ ಅಷ್ಟೇ. ನಾವು ಅಂದ್ಕೊಂಡಂಥ ಸ್ಥಿತಿ, ಅಂಥ ಕೆಟ್ಟ ಸ್ಥಿತಿಗಳಲ್ಲೇ ಜೀವನಗಳನ್ನು ತಳ್ಕೊಂಡು 80 ವರ್ಷ 70 ವರ್ಷಗಳು ಮುಗಿಸಿದ್ದಾರೆ. ಬಟ್ ಹೌದು, ಆ ಸಂದರ್ಭದಲ್ಲಿ ಅವರು ಆ ಕೆಲಸಗಳನ್ನೆಲ್ಲ ಮಾಡಿದಾಗ ಆರೋಗ್ಯಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದಿದೆ. ಬಟ್ ಸ್ಟಿಲ್ ದೇ ಒನ್ ದೇರ್ ಲೈಫ್. ಅವ್ರು ಗೆದ್ದಿದ್ದಾರೆ ಜೀವನವನ್ನು. ಬಟ್ ಈಗಿನ ಸ್ಥಿತಿನಲ್ಲಿ ನಾನೀಗ ನೋಡಿ ಎಷ್ಟು ಕಡೆ ಓಡಾಡ್ತೀನಲ್ಲ, ಈಗಿನ ಜನ ಪಾಪ ದೇ ಆರ್ ಲಿವಿಂಗ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸಮ್ ಪೀಪಲ್ ಧೃತಿಗೆಡ್ತಕ್ಕಂಥವ್ರು ಇರ್ತಾರೆ. ಅಂದರೆ ಜೀವನದ ನಿರ್ವಹಣೆಗೆ ಧೃತಿಗೆಡ್ತಕ್ಕಂಥವ್ರು, ಮೀನ್ಸ್ ಹೆದರ್ಕೊಳ್ತಕ್ಕಂಥವ್ರು ಇರ್ತಾರೆ. ಸೊ ದೋಸ್ ಪೀಪಲ್ ಹ್ಯಾಸ್ ಟು ಥಿಂಕ್. ಇದನ್ನೆಲ್ಲ ನೋಡಬೇಕಾಗ್ತದೆ. ಅಂದರೆ ನಾನು ಹೇಳಿದ್ದನ್ನು ನೋಡಬೇಕಾಗ್ತದೆ ಅಂತಲ್ಲ. ದ ಪೀಪಲ್ ಹೂ ಆರ್ ಆಲ್ ವರ್ಕಿಂಗ್. ಇವತ್ತು ಎಲ್ಲೋ ಒಂದು ಕಡೆ ಹೋದೆ, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋದರೆ ಯಾರೋ ಪಾಪ ಒಂದಷ್ಟು ಹೂವುಗಳಿಟ್ಕೊಂಡು ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಏನೋ ಒಂದು ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಜೀವನ ಗೆಲ್ಲಬೇಕು, ಅವರು ಜೀವನವನ್ನು ಗೆಲ್ಲಬೇಕು ಪಾಪ. ಅಂಥ ವಯಸ್ಸಾಗಿರ್ತಕ್ಕಂಥವ್ರು ಜೀವನವನ್ನು ದಾಟಬೇಕು, ಮುಂದಕ್ಕೆ ಬರಬೇಕಾಗ್ತದೆ. ಅಂತಹ ಒಂದು ಆ ಸಿಚುಯೇಷನ್ ನೋಡಿದಾಗ ನನಗೆ ನಮ್ಮ ಅಜ್ಜಿ ಜ್ಞಾಪಕ ಬಂದರು. ಹೀಗಲ್ವ ನಾವು ಒಂದು ಸ್ಥಿತಿಯನ್ನು ದಾಟ್ಕೊಂಡಿದ್ದು ಅಂತ. ಸೊ ಅದನ್ನು ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ಗೌಪ್ಯವಾಗಿ ಇಟ್ಕೊಂಡ್ರೆ ಏನು ಪ್ರಯೋಜನ? ಅದನ್ನು ಒಳಗಡೆ ಮುಚ್ಚಿಟ್ಕೊಳ್ಳೋದ್ರಿಂದ ಪ್ರಯೋಜನ ಏನು? ಹಾಗಾದರೆ ಹೇಳಿದ್ರಿಂದ ಏನು ಪ್ರಯೋಜನ ಅಂತಂದರೆ, ಕಡೆ ಪಕ್ಷ ಕಡೆಯಲ್ಲಿ ಯಾರೋ ಒಬ್ಬರಿಗೆ ಅಲ್ವಾ ಈಗ ಒಂದು 35 ವರ್ಷ 40 ವರ್ಷ ಬಂದು ಚಿಂತೆಗೊಳಗಾಗ್ಬಿಟ್ಟಿರ್ತಾರೆ. ಏನು ಮಾಡೋದು, ಇದು ಎತ್ತು ಮಾಡೋದು, ಹೆಂಗೆ ಮಾಡೋದು? ನಮ್ಮಲ್ಲಿ ಏನಿದೆ ಅದರಲ್ಲೇ ನಾವು ಏನೋ ಒಂದು ಮಾಡ್ಬೋದು. ಒಂದು ಸ್ಟೆಪ್ ಅದು ನಮ್ಮನ್ನು ಎಲ್ಲಿವರೆಗೂ ಆದರೂ ಕರ್ಕೊಂಡು ಹೋಗ್ಬೋದು. ಎಲ್ಲಿವರೆಗೂ ಇನ್ ದ ಸೆನ್ಸ್ ಒಳ್ಳೆಯ ಹಾದಿನಲ್ಲಿ ನಾನು ಹೇಳ್ತಾ ಇರ್ತೇನೆ. ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಏನೆಲ್ಲ ಪ್ರಯತ್ನವನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಅವತ್ತು ನಾವು ನೋಡಿರ್ತಕ್ಕಂಥ ಜೀವನದಲ್ಲೇ ಅದರ ಉತ್ತರಗಳು ಸಿಗೋವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಯಾರೂ ಕೂಡ ಧೃತಿಗೆಡತಕ್ಕಂಥದ್ದು ಅಥವಾ ಈಗ ಏನದು ಅಬ್ಯೂಸಿವ್ ಮೈಂಡ್ಸೆಟ್, ವೈಲೆಂಟ್ ಮೈಂಡ್ಸೆಟ್, ಸುಸೈಡಿಕಲ್ ಮೈಂಡ್ಸೆಟ್ಗಳು ಅವೆಲ್ಲ ಇರ್ತದೆ. ನಾನು ಅದನ್ನು ಉದಾಹರಣೆ ಕೊಟ್ಟಿದ್ದು, ನಾವು ಹಾಗೆ ನೋಡಿದ್ರೆ ನಮ್ಮ ಅಜ್ಜಿ ಅಂಥವ್ರುಗಳಿಗೆಲ್ಲ ಕೂಡ ದೇ ಡೋಂಟ್ ನೋ ವಾಟ್ ಈಸ್ ಆ್ಯಕ್ಚುಯಲ್ ಡಿಪ್ರೆಷನ್. ಆ ಪದವೇ ಗೊತ್ತಿಲ್ಲ ಅವ್ರಿಗೆ. ಒತ್ತಡ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಪಾಪ. ಸೀರಿಯಸ್ಲಿ ನನಗೆ ಅರ್ಥ ಆಗ್ತಿಲ್ಲ. ಅವತ್ತು ಅವ್ರು ಅಷ್ಟು ಕಷ್ಟಪಟ್ಟು ನಿದ್ದೆಗಳು ಕೆಟ್ಕೊಂಡು ಅಷ್ಟೆಲ್ಲ ಬಾಧೆ ಪಟ್ಕೊಂಡು, ಇದು ತುಂಬ ಜನರ ಮನೆಗಳಲ್ಲಿ ಇದು ನಡೆದಿರುತ್ತೆ. ದೇ ಡೋಂಟ್ ನೋ ವಾಟ್ ಈಸ್ ಡಿಪ್ರೆಷನ್, ದೇ ಡೋಂಟ್ ನೋ ವಾಟ್ ಈಸ್ ಪ್ರೆಷರ್, ದೇ ಡೋಂಟ್ ನೋ ವಾಟ್ ಈಸ್ ಸ್ಟ್ರೆಸ್. ಬಟ್ ಅವರಿಗೆ ಇತ್ತು ಆ ಒತ್ತಡಗಳನ್ನೆಲ್ಲ ದಾಟ್ತಕ್ಕಂತಹ ಅದ್ಭುತವಾದ ಪವರ್ಫುಲ್ ಶಕ್ತಿ ಹೊಂದಿತ್ತು. ನಾನು ಗೆಲ್ತೀನಿ ಜೀವನದಲ್ಲಿ ಅಂತಕ್ಕಂಥದ್ದು. ದೇ ಆರ್ ಮೆಂಟಲಿ ಫಿಕ್ಸ್ಡ್. ಇದಿಲ್ಲ, ಇನ್ನೊಂದು ಮಾಡಿದ್ರೆ ಏನೋ ಒಂದು ಆಗ್ತದೆ. ದೇ ಹ್ಯಾವ್ ದ ಕರೇಜ್. ಒಳ್ಳೆಯ ಬದುಕನ್ನು ರೂಪಿಸ್ಕೊಳ್ಳತಕ್ಕದ್ರಲ್ಲಿ ಬೇಕಾದಂತಹ ಸಂಪೂರ್ಣವಾದ ಧೈರ್ಯ ಅವರು ತುಂಬಿಕೊಂಡು ಕೊಡ್ತಿದ್ರು. ಮತ್ತು ಪೀಪಲ್ ದೇ ಕಾಂಟ್ ರೆಕಗ್ನೈಸ್ಡ್ ಇಟ್. ಆಗಿನ ಕಾಲದಲ್ಲೇ ಯಾರೂ ಅದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇರ್ತಿರಲಿಲ್ಲ ಅವರು ಜನ. ಸೊ ಸಮ್ ಪೀಪಲ್ ದೇ ಆರ್ ರೆಸ್ಪೆಕ್ಟೆಡ್, ಸಮ್ ಪೀಪಲ್ ಅದು ಈಗ ಅನ್ಕೋಬೋದು. ಇದು ಏನಕ್ಕೆ ಇದೆಲ್ಲ ಹೇಳಬೇಕು, ಯಾತಕ್ಕೋಸ್ಕರ, ಇದರಿಂದ ಏನು ಸಿಗ್ತದೆ? ದೀಸ್ ಆರ್ ಆಲ್ ಕ್ವಶನ್ಸ್ ಲಾಟ್ಸ್ ಆಫ್ ಪೀಪಲ್ ಕ್ಯಾನ್. ಬಟ್ ಈ ಅನುಭವ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿ ವೀಕ್ ಆದಾಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಮೇ ಬಿ ಯು ಕ್ಯಾನ್ ಗೋ ಒನ್ ಮೋರ್ ಸ್ಟೆಪ್. ಇದು ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು ನಿಮ್ಮನ್ನು. ಏನೋ ಒಂದು ಒಳ್ಳೆಯ ದಾರಿಯ ಒಳ್ಳೆಯ ಚಿಂತನೆಯ ಕಡೆಗೆ ಕರ್ಕೊಂಡು ಹೋಗ್ಬೋದು. ವೈ ನಾಟ್? ಯಾಕೆ ನಾವು ಏನಾದರೂ ಒಂದು ಕತೆಗಳಲ್ಲಿ ಮುಂದಕ್ಕೆ ಬರ್ತಕ್ಕಂಥದ್ದಿದೆ, ಕವನಗಳಲ್ಲಿ ಮುಂದೆ ಬರ್ತಕ್ಕಂಥದ್ದಿದೆ, ಡ್ರಾಯಿಂಗ್ನಲ್ಲಿ ಮುಂದೆ ಬರ್ತಕ್ಕಂಥದ್ದಿದೆ. ಇದು ಯಾವುದೂ ಕೂಡ ಒಂದು ಸಮಯವನ್ನು ಮುಂದಕ್ಕೆ ತೊಗೊಂಡು ಒಂದೇ ಸಲಕ್ಕೆ ಯಾವುದೂ ಬರೋದಿಲ್ಲ. ಸಮ್ ಪ್ರಾಕ್ಟೀಸಸ್ ಯಾವುದು, ಈಗ ಅಡುಗೆ ಹೇಳಿದೆ, ನಮ್ಮ ಅಜ್ಜಿ ಅಡುಗೆನಲ್ಲಿ ಎಕ್ಸ್ಪರ್ಟ್ ಇದ್ದರು. ದೇ ಚೂಸ್ ಇನ್ ದಟ್. ಈಗ ನಾನು ಟ್ರಾವೆಲಲ್ಲಿ ಎಕ್ಸ್ಪೀರಿಯನ್ಸ್, ನಂಗೆ ಓಡಾಡೋದು ಅಂದರೆ ಅದರಂಥ ಪ್ರೀತಿ ಇನ್ನೊಂದಿಲ್ಲ. ದಟ್ ಈಸ್ ದ ರೀಸನ್ ಐ ಬಿಕೇಮ್ ಎ ಪ್ರೊಫೆಷ್ನಲ್ ಡ್ರೈವರ್. ನಾನು ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇ ಮಾಡ್ಕೊಂಡು ನಾನು ಆರಾಮಾಗಿ ಅದರಲ್ಲಿ ಅದ್ಭುತವನ್ನು ಏನು ಕಲ್ತ್ಕೋಬೋದು ಅನ್ನೋದನ್ನು ಹೊರಗಡೆ ಹೋದಾಗ ಏನೆಲ್ಲ ತಿಳ್ಕೊಬೋದು ಅಂತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರ್ತೇನೆ. ಪ್ರಕೃತಿ ಜೊತೆ ಬೆರಿತೀವಿ. ವಾಟ್ ಈಸ್ ಪ್ರಕೃತಿ ಜೊತೆ ಬೆರೆಯೋದು ಅಂತಂದರೆ ಏನೇನೋ ಪ್ರಕೃತಿ ಆಗಲ್ಲ. ಗಿಡಗಳಲ್ಲಿ ಬರ್ತಕ್ಕಂಥ ಸುಂದರವಾದ ಹಕ್ಕಿ ಹಾಡುಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದು. ಹಕ್ಕಿ ಕೂಗೋದೇ ಒಂದು ಸಂತೋಷ, ಯಾರಿರಲ್ಲ, ಬಹಳ ಅದ್ಭುತವಾಗಿರ್ತದೆ. ಹಕ್ಕಿ ಮನೆಗಳ ಹತ್ರ ಒಂದೊಂದು ಸಲ ಬಂದು ಕೂಗ್ತಿರ್ತದೆ, ಕೋಗಿಲೆ ಕೂ 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 ಅಂತ. ನಾವು ಕೂಗಿದ್ರೆ ಮತ್ತೆ ಅದು ರಿಪ್ಲೈ ಮಾಡ್ತದೆ. ಸೊ ಹಾಗೆ ಮರಗಳ ಜೊತೆ ಅದಕ್ಕೆ ಬೆಳೆಸ್ತಕ್ಕಂಥದ್ದು, ಇಂಥ ಅನುಭವಗಳು, ಆ ಥರದ್ದೆಲ್ಲ ಕೂಡ ಭಾಳ ಚೆನ್ನಾಗಿರ್ತದೆ. ನಾವು ಎಲ್ಲವನ್ನು ಕೂಡ ಒಟ್ಟಿಗೆ ಮಾಡೋದಕ್ಕೆ ಆಗೋದಿಲ್ಲ. ನಾನು ಒಂದೊಂದು ಸಲ ಹೋದರೆ 4 ದಿನ 5 ದಿನ ಕೆಲಸದ ಮೇಲೆ ಹೋದರೆ ಮನೆಗೆ ಬರೋಕ್ಕಾಗಲ್ಲ. ಗಿಡ ನೆಟ್ಟರೆ ಒಣಗೋಗ್ಬಿಡ್ತದೆ. ಬಟ್ ನಾವು ಏನು ಮಾಡ್ಬೋದು ಅಂಥ ಸಂದರ್ಭದಲ್ಲಿ? ಎಲ್ಲೋ ಒಣಗೋಗ್ತಿರೋ ಗಿಡಕ್ಕೆ ನೀರು ಹಾಕಿದ್ರು ಕೂಡ ಏನೋ ಒಂದು ಸಂತೋಷ. ಹೀಗೆ ಹೌ ಮಚ್ ಟೈಮ್ ವಿ ಆರ್ ಗೋಯಿಂಗ್ ಟು ಯೂಸ್, ಹೌ ಇಟ್ ಯುಟಿಲೈಸಸ್,
ಅದನ್ನು ನಾವು ಬೆಳೆಸ್ಕೊಳ್ತಕ್ಕಂಥದ್ದನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದಷ್ಟು ಸಮಯ ನನಗೆ ನಿಮ್ಮ ಜೊತೆ ಸ್ಪೆಂಡ್ ಮಾಡೋದಕ್ಕೆ. ಐ ನೋ ಸಮ್ಟೈಮ್ಸ್ ನಾನು ಅಂದ್ಕೊಳ್ತೀನಿ ನನ್ನ ಸ್ನೇಹಿತರುಗಳನ್ನೆಲ್ಲ ನಾನು ಮರ್ತು ಬಿಡ್ತಾ ಇದ್ದೀನ ಅಂತ. ಅದಕ್ಕೆ ಮರಿಬಾರ್ದು ಅನ್ನೋದಕ್ಕೆ ಒಂದು ಇಬ್ಬರು ಹೆಸರು ಹೇಳಿದೆ. ಸೊ ಈ ವಿಡಿಯೋ ನೋಡಿದಾಗ ಇನ್ನಷ್ಟು ಮಂದಿಗೆ ಗೊತ್ತಾಗ್ತದೆ ನಾನು ನಿಮ್ಮನ್ನು ನೆನಪು ಮಾಡ್ಕೊಂಡಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಕೂಡ. ಹಬ್ಬವನ್ನು ಸಂಭ್ರಮವಾಗಿ ಆಚರಣೆ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ಕರ್ನಾಟಕದ ಜನತೆಗೆ ಅದ್ಭುತವಾದ ಪ್ರಿಯವಾದ ಹಬ್ಬ, ಸಂತೋಷವಾದಂತಹ ಹಬ್ಬ, ಆನಂದ ತರ್ತಕ್ಕಂಥ ಹಬ್ಬ. ಮನೆಯಲ್ಲಿ ಎಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಇರಲಿ ಅಂತ ಹೇಳ್ತಾ ಇದೊಂದು 40 ನಿಮಿಷದ ವಿಡಿಯೋ ಮುಗಿಸಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.